ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ನೀವೀಗಾಗಲೇ ಗಮನಿಸಿದಂತೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶಗಳು ಬಹುತೇಕ ನಮ್ಮ ಕಣ್ಣು ಮುಂದೆ ಬಂದು ನಿಂತಿವೆ. ಇದನ್ನ ಪರಿಪೂರ್ಣ ಅಂದ್ರೆ ಘೋಷಿತ ಫಲಿತಾಂಶ ಅಂತ ಹೇಳದೆ ಹೊರತಾಗಿಯೂ ಬಹುತೇಕ ಅಂದ್ರೆ ನಮಗೆ ಅಲ್ಲಿನ ಅಂಕಿ ಅಂಶಗಳು ಮುನ್ನಡೆಯ ಹಿನ್ನೆಲೆಯಲ್ಲಿ ಬಹುತೇಕ ನಮ್ಮ ಅಂದ್ರೆ ನಮಗೆ ಸಿಕ್ಕಿದೆ. ಅದರ ಪ್ರಕಾರ ನಾವು ಬಹಳಷ್ಟು ಸಂಚಲನ ಬದಲಾವಣೆಗಳನ್ನ ಕಂಡಿದ್ದೀವಿ. ಈ ವಿಚಾರದ ಬಗ್ಗೆ ನಮ್ಮ ಇವತ್ತಿನ ಈ ಚರ್ಚೆಯಲ್ಲಿ ಮಾತನಾಡೋಣ. ನಮ್ಮ ಜೊತೆಗೆ ಇಬ್ರು ಹಿರಿಯರಿದ್ದಾರೆ. ಫೆಡರಲ್ನ ಸಂಪಾದಕೀಯ ಸಲಹೆಗಾರರಾದ ದಕ್ಷಿಣಾಮೂರ್ತಿ ಅವರು ಹಾಗೂ ಹಿರಿಯ ಪತ್ರಕರ್ತರಾದ ಅನಂತ್ ಚಿನಿವಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ದಕ್ಷಿಣಾಮೂರ್ತಿ ಸರ್, ನಿಮ್ಗೆ ನಾನು ಮೊದಲಾಗಿ ಈ ಚರ್ಚೆಯಲ್ಲಿ ಕೇಳುವ ಪ್ರಶ್ನೆ ಏನಂದ್ರೆ, ಫಲಿತಾಂಶಗಳು ಬಹುತೇಕ ನಮ್ಮ ಮುಂದೆ ಇದೆ. ನಾವು ಯಾವುದು ಅಂದ್ರೆ ನಿರೀಕ್ಷೆ ಮಾಡದ ಲೆವೆಲ್ ಅಲ್ಲಿ ತಮಿಳ್ನಾಡಾಗ್ಲಿ ವೆಸ್ಟ್ ಬೆಂಗಾಳಲ್ಲಿ ಪ್ರಮುಖವಾಗಿ ಅದನ್ನು ತಗೊಳ್ಳೋದಿದ್ರೆ ಆ ಎರಡು ರಾಜ್ಯಗಳನ್ನ ತಗೊಳ್ತೀನಿ. ಆ ಎರಡು ರಾಜ್ಯಗಳಲ್ಲಿ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಬದಲಾವಣೆಯ ಒಂದು ಫಲಿತಾಂಶವನ್ನ ಜನರು ಕೊಟ್ಟಿದ್ದಾರೆ. ಜೊತೆಗೆ ಕೇರಳದಲ್ಲೂ ಅಸ್ಸಾಂನಲ್ಲೂ ತಮಿಳುನಾಡಿನ ಫಲಿತಾಂಶಗಳು ನಿರೀಕ್ಷಿತ ರೀತಿಯಲ್ಲಿ ಬಂದ್ರು ಈ ಒಂದು ಒಟ್ಟು ಫಲಿತಾಂಶ ನಮ್ಮ ದೇಶದ ರಾಷ್ಟ್ರ ರಾಜಕಾರಣದ ದಿಕ್ಸೂಚಿಯನ್ನ ಬದಲಾಯಿಸಿದೆ ಅಂತ ಏನಾರು ಅನಿಸ್ತಾ ಇದೆಯಾ? ಮುಂದಿನ ರಾಜಕಾರಣ ಯಾವ ರೀತಿ ಇರಬಹುದು? ಅಂದ್ರೆ ಇದು ಈ ಚುನಾವಣೆ ಎಕ್ಸ್ಪೆಕ್ಟ್ ಮಾಡದೇ ಇರೋ ತರ ಆಗಿರೋದು ಬೆಂಗಾಲ್ ಮತ್ತೆ ತಮಿಳ್ನಾಡುದಲ್ಲಿ. ನನ್ನ ಪ್ರಕಾರ ಬೆಂಗಾಲ್ಗಿಂತ ತಮಿಳ್ನಾಡನ್ನೇ ತುಂಬಾ ಬಹಳ ಒಂಥರ ಸರ್ಪ್ರೈಸ್ ಆಗಿರೋದು. ಬೆಂಗಾಲಲ್ಲಿ ಏನಂದ್ರೆ, ನೀವು ಚುನಾವಣೆಗೆ ಮುಂಚೆ ನೀವು ನೋಡಿದ್ರೆ ಇತ್ತು, ಮತ್ತೆ ಎಲೆಕ್ಟೆಡ್ ರೂಲ್ಸ್ ನ ಮತ್ತೆ ಅವರು ಚೆಕ್ ಮಾಡಿ ಮತ್ತೆ ಆ ಪ್ರೋಸೆಸ್ ಅಲ್ಲಿ ಒಂದು ಅಟ್ಲೀಸ್ಟ್ 90 ಲಕ್ಷದ ಜನ ಅವ್ರಿಗೆ ವೋಟ್ ಮಾಡದೆ ಇದ್ದಂಗಾಯ್ತು. ಅದು ಒಂಥರ ಅದೊಂದು ದೊಡ್ಡ ನಂಬರ್. ಅದರಲ್ಲಿ ಬಹಳ ಜನ ಮೈನಾರಿಟಿ ವೋಟರ್ಸ್ ಇದ್ರು. ಸೊ ಮೈನಾರಿಟಿ ವೋಟರ್ಸ್ ಅಂದ್ರೆ ಅದು TMCಗೆ ಅಫೆಕ್ಟ್ ಆಗೋ ತರಾನೇ ಇತ್ತದು. ಸೊ ಅದೊಂದು ಫ್ಯಾಕ್ಟರ್ ಅದು. ಮತ್ತೆ ಪ್ಲಸ್ ನೀವು ಬೆಂಗಾಲ್ ಅಲ್ಲಿ ನೋಡಿದ್ರೆ ಫುಲ್ ಸೆಂಟ್ರಲ್ ಗವರ್ಮೆಂಟ್ ಫುಲ್ ಮೆಷಿನರಿ ಬೆಂಗಾಲ್ ಅಲ್ಲಿ ಇತ್ತು. ಮತ್ತೆ ಸೊ ಎಲ್ಲಾ ತರದ ಒಂಥರ ಪ್ರೆಷರ್ಸ್ ಅವರು ಕ್ರಿಯೇಟ್ ಮಾಡಿದ್ರು TMC ಗವರ್ಮೆಂಟ್, ಮಮತಾ ಬ್ಯಾನರ್ಜಿ ಗವರ್ಮೆಂಟ್ ಮೇಲೆ. ಸೊ ಅದರಿಂದ ಪರಿಣಾಮ ಬೀಳ್ಬೋದಾ ಅಂತ ಒಂದು ಪ್ರಶ್ನೆ ಇತ್ತು. ಇವಾಗ ಈ ಚುನಾವಣೆ ಫಲಿತಾಂಶ ಬಂದ್ಮೇಲೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಅದು ಡೆಫಿನೆಟ್ ಆಗಿ ಅದು ಒಂದು ಪ್ರೆಷರ್ ಬಿದ್ದಿದೆ. ಇದೆ ಅದೊಂದು. ಮತ್ತೆ ಪ್ಲಸ್ ಈ ಆಂಟಿ ಇನ್ಕಂಬೆನ್ಸಿ ಅಂತ ಹೇಳೋದು ಅದು ಒಂದು ಫ್ಯಾಕ್ಟರ್ ಇದಿರ್ಬೋದು. ಮಮತಾ ಬ್ಯಾನರ್ಜಿ 15 ವರ್ಷದಿಂದ ಅವ್ರದ್ದು ಆಡಳಿತ ನಡೆಸ್ತಾ ಇದ್ರು. ಸೊ ಎರಡು ಒಂಥರ ಕಂಬೈನ್ ಆಗಿ ಬಿಜೆಪಿಗೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ಮತ್ತೆ ಇದರಲ್ಲಿ ಏನಂದ್ರೆ, ಈವನ್ ಸ್ವಲ್ಪ ಡಿಫ್ರೆನ್ಸಸ್ ತುಂಬಾ ಜಾಸ್ತಿ ಇಲ್ಲ ಅಂತ ಅನ್ಕೊಂಡಿದ್ರು ಅವರು. ಬಿಜೆಪಿನೇ ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಎಲ್ಲ ಅವರು ಎಕ್ಸ್ಪೆಕ್ಟೇಷನ್ ಮೀರಿ ಆಗಿರೋದು ಅದು ದೊಡ್ಡ, ಮತ್ತೆ ಅದೊಂದು ದೊಡ್ಡ ಸರ್ಪ್ರೈಸ್. ಅದು ಮಾತ್ರ ಇಲ್ಲ, ಬೆಂಗಾಲ್ಗೆ ಬಿಜೆಪಿ ಬರೋದು ಒಂಥರ ಇಟ್ಸ್ ಅ ಬಿಗ್ ಚೇಂಜ್ ಅಂತ ಹೇಳ್ಬೋದು ನಾವು. ಅದರದೇ ಆಗಿರೋ ಪರಿಣಾಮಗಳು ಇನ್ನ ನಾವು ನೋಡ್ಬೋದು ಇನ್ನ ಮುಂದಿನ ದಿನಗಳಲ್ಲಿ. ಸೊ ಯಾಕಂದ್ರೆ ನೀವು ಬೆಂಗಾಲ್ನ ತಗೊಂಡ್ರೆ ಇಂಡಿಯಾದಲ್ಲೇ ಅವ್ರದ್ದು ಮೈನಾರಿಟಿ ವೋಟ್ಸ್ ಮ್ಯಾಕ್ಸಿಮಮ್ ಇರೋದು ಬೆಂಗಾಲ್ ಅಲ್ಲಿ. 28% ಏನೋ ಮುಸ್ಲಿಂ ವೋಟರ್ಸ್ ಇದ್ದಾರೆ ಅಲ್ಲಿ. ಸೊ ಪಾಪ್ಯುಲೇಷನ್ ಇಸ್ ದ ಹೈಯೆಸ್ಟ್ ಇನ್ ಇಂಡಿಯಾ ಇನ್ ಬೆಂಗಾಲ್. ಸೊ ಅದೊಂದು. ಮತ್ತೆ ಇವಾಗ ತಮಿಳ್ನಾಡು ತಗೊಂಡ್ರೆ ಆಕ್ಚುಯಲ್ ಸರ್ಪ್ರೈಸ್ ಅಂದ್ರೆ ತಮಿಳ್ನಾಡು. ಯಾಕಂದ್ರೆ ತಮಿಳ್ನಾಡು ಬಗ್ಗೆ ಅಷ್ಟು ಚರ್ಚೆನೇ ಆಗಿರ್ಲಿಲ್ಲ. ಯಾಕಂದ್ರೆ DMK ವಾಪಸ್ ಬರೋದು ಒಂಥರ ಅದು ಅದ್ರ ಬಗ್ಗೆ ಡಿಸ್ಕಷನ್ ಆಗ್ಲೇ ಇಲ್ಲ. ಎಲ್ರು DMK ಬಗ್ಗೆ ಮಾತಾಡ್ತಾ ಇದ್ರು. ವಿಜಯ್ ಏನೋ ಬರ್ತಾರೆ ಏನೋ ಮಾಡ್ತಾರೆ ಅಂತ ಇತ್ತು. ಯಾಕಂದ್ರೆ ಯಾಕೆ ಈ ತರ ಫೀಲಿಂಗ್ ಇತ್ತಂದ್ರೆ, ವಿಜಯ್ಗೆ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ವೇ ಇಲ್ಲ ಅವ್ರಿಗೆ ಹಿಂದೆ. ಅಂದ್ರೆ ಅವರು ಒಂದು ನಟ ಆಗಿದ್ರು. ಅದರಲ್ಲಿ ಪೊಲಿಟಿಕಲ್ ಫಿಲ್ಮ್ಸ್ ಮಾಡಿರ್ಬೋದು, ಅದರಲ್ಲಿ ಮೇಜರ್ ಇಶ್ಯೂಸ್ ತಗೊಂಡಿರ್ಬೋದು. ಬಟ್ ರಿಯಲ್ ಲೈಫ್ ಅಲ್ಲಿ ಅವರು ಪಾಲಿಟಿಕ್ಸ್ ಅಲ್ಲಿ ಇಲ್ದೇ ಇಲ್ಲ. ಇವಾಗಲೇ ಒಂದು 2 years ಆಗಿರ್ಬೋದು. 2024 ಅಂದ್ರೆ 24 ಅಂದ್ರೆ 2 ವರ್ಷ ಆಗಿದೆ ಅಷ್ಟೇ ಅವರು ಮತ್ತೆ ಅವರು ಪಾಲಿಟಿಕ್ಸ್ ಇಳಿದು. ಬಟ್ ಅದರಲ್ಲಿ ಅವ್ರದ್ದು ಇನ್ನೊಂದೇನಂದ್ರೆ, ಬಹಳ ಅವರು ಒಳ್ಳೆ ಕ್ರೌಡ್ಸ್ ಇತ್ತು. ಮತ್ತೆ ಬಹಳ ಸಂಖ್ಯೆಯಲ್ಲಿ ಜನರು ಬಂದು ಸೇರಿದ್ರು ಅವರು ರ್ಯಾಲೀಸ್ಗೆ ಮತ್ತೆ ಪಬ್ಲಿಕ್ ಮೀಟಿಂಗ್ಸ್ಗಳ್ಗ. ಬಟ್ ಏನಂದ್ರೆ, ಇವರು ಈ ಬರೋ ಜನರು ವೋಟ್ ಹಾಕ್ತಾರ ಅಂತ ಒಂದು ಪ್ರಶ್ನೆ ಇತ್ತು. ಅಂದ್ರೆ ನಾವು ಒಂದು ನಟ ಬರ್ತಿದ್ದಾರೆ, ನಾವು ನಾವು ನೋಡ್ಬೇಕು, ಅವ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳ್ಬೇಕು ಅಂತ
ಇದೆ. ಬಟ್ ಅದನ್ನ ಅವ್ರು ವೋಟ್ ಹಾಕ್ತಾರ ಅಂತ ಒಂದು ಪ್ರಶ್ನೆ ಇತ್ತು. ಸೊ ವಿಜಯ್ ಇವಾಗ ಏನಾಗಿದೆ, ಆ ಒಂದು ಪ್ರಶ್ನೆಗೆ ಉತ್ತರ ಇವತ್ತು ಸಿಕ್ಕಿದೆ ನಮ್ಗೆ. ಯಾಕಂದ್ರೆ ಈ ತರದ್ ಒಂಥರ ಸೋಲು DMK-ಗಂತೂ ಅವ್ರು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ. ADMK ಕೂಡ ಅಷ್ಟೇ. ಓಕೆ, ADMK ಅವ್ರಿಗೆ ಮೊದ್ಲಿಂದಾನು ಯಾರು ಅಷ್ಟೇನು ಚಾನ್ಸ್ ಕೊಡ್ಲಿಲ್ಲ ಅವ್ರು ಗೆಲ್ತಾರೆ ಅಂತ. ಸೊ ಬಟ್ DMK-ನೇ ಫಸ್ಟ್ ಇರ್ತಾರೆ. ಅವ್ರು ಗೆಲ್ದೇ ಇದ್ರು ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಬರ್ತಾರೆ ಅಂತ ಇತ್ತು. ಬಟ್ ಫುಲ್ ಎಲ್ಲ ಅವ್ರದ್ದು ಅಸೆಸ್ಮೆಂಟ್ ಅನಾಲಿಸಿಸ್ ಎಲ್ಲ ಒಂಥರ ಮೀರಿ ವಿಜಯ್ ಬಂದಿರೋದು ದೊಡ್ಡ ಆಶ್ಚರ್ಯ. ಅದು ಡೆಫಿನೆಟ್ಲಿ ನೋ ಡೌಟ್ ಅಬೌಟ್ ಇಟ್. ಮತ್ತೆ ಅದ್ರದ್ದು ದೊಡ್ಡ ಪರಿಣಾಮ ಏನಂದ್ರೆ 1967 ಅಂದ್ರೆ 60 ವರ್ಷ ಹತ್ರ ನಾವು DMK ಇಲ್ದಿರಿ ADMK ಆಡಳಿತ ನಡೆಸಿರೋ ತಮಿಳುನಾಡುದಲ್ಲಿ ಫಸ್ಟ್ ಟೈಮ್ ಒಂದು ಹೊಸ ಪಾರ್ಟಿ ಬಂದಿರೋದು, VCK ಅಂತ ಬಂದಿರೋದು ಒಂಥರ ಭೂಕಂಪ ತರ ಅಂತಾನೆ ನಾವು ಕರಿಬಹುದು. ಅನಂತ್ ಶ್ರೀನಿವಾಸ್ ಸರ್, ಈಗ ನಿಮ್ಮ ಕಡೆ ಬರೋದಾದ್ರೆ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ವಿಚಾರನ್ನೇ ಮುಂದೆಲಾಗಿ ಇಟ್ಕೊಳ್ತೀನಿ. ವೆಸ್ಟ್ ಬೆಂಗಾಲಲ್ಲಿ ಆಲ್ಮೋಸ್ಟ್ ಒಂದು 3 ದಶಕಗಳಿಗಿಂತ ಹೆಚ್ಚು ಕಾಲ ಎಡ ಪಕ್ಷಗಳು, ನಂತರದಲ್ಲಿ ಒಂದೂವರೆ ದಶಕ TMC ಮಮತಾ ಬ್ಯಾನರ್ಜಿದ್ದು, ಈಗ ಏಕಾಏಕಿ ಪಲಾಟಗೊಂಡಿದೆ. ಹಿಂದೆ ನಿರೀಕ್ಷೆ ಮಾಡಲಾಗಿತ್ತು, ಆದ್ರೆ ತಕ್ಷಣದಲ್ಲಿ ಈಗ ಅದು ದೊಡ್ಡ ಮಟ್ಟಿನ ಒಂದು ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ತರ BJP-ಗೆ ಬಂದಿದೆ. ಜೊತೆಗೆ ಈ ತಮಿಳುನಾಡಲ್ಲೂ ಕೂಡ ಅನಿರೀಕ್ಷಿತ ಮಟ್ಟದಲ್ಲಿ ನಟ ಆಗಿದ್ದವರು ಏಕಾಏಕಿ ಸಣ್ಣ ಅವಧಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರುವಷ್ಟು ದೊಡ್ಡ ಮಟ್ಟಿನ ಬೆಂಬಲವನ್ನ ಪಡೆದುಕೊಂಡಿದ್ದಾರೆ ಸರ್. ಇದು ಯಾವ ರೀತಿಯ ರಾಜಕೀಯ ಬದಲಾವಣೆಯನ್ನ ನಮಗೆ ತೋರಿಸ್ತಾ ಇದೆ? ಒಂದು 2-3 ವಿಚಾರಗಳನ್ನ ಚರ್ಚೆ ಮಾಡಬಹುದು ಅಂತ ಅನ್ಸುತ್ತೆ. ಒಂದು, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಕನ್ಫ್ರಾಂಟೇಷನಲ್ ಪೊಲಿಟಿಕ್ಸ್ ಇತ್ತಲ್ಲ, ಅಗ್ರೆಸಿವ್ ಕನ್ಫ್ರಾಂಟೇಷನಲ್ ಪೊಲಿಟಿಕ್ಸ್ ಅದು, ಮತ್ತು ತಮಿಳುನಾಡಿನಲ್ಲಿ ಸುಮಾರು 6 ದಶಕಗಳಿಂದ ಭದ್ರವಾಗಿ ಬೇರೂರಿ ಬೆಳೆದು ಬಂದಿದ್ದಂತಹ ದ್ರವಿಡಿಯನ್ ಮೂವ್ಮೆಂಟ್ ಆಧಾರಿತ ರಾಜಕಾರಣ ಇದೆಯಲ್ಲ ಅದು, ಮತ್ತು ಸೆಕ್ಯುಲರ್ ಪೊಲಿಟಿಕ್ಸ್. ಈ 3 ಕೂಡ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಆಫ್ ಡಿಸ್ಕಷನ್ ಅಂತ ನನಗನ್ಸುತ್ತೆ. ಲೆಟ್ ಸ್ಟಾರ್ಟ್ ವಿತ್ ಮಮತಾ ಬ್ಯಾನರ್ಜಿ. ದಕ್ಷಿಣಾಮೂರ್ತಿಯವರು ಮಮತಾ ಬ್ಯಾನರ್ಜಿಯ ಎಕ್ಸಿಟ್ ವಾಸ್ ಎಕ್ಸ್ಪೆಕ್ಟೆಡ್, ಬಟ್ ತಮಿಳುನಾಡು ಸರ್ಪ್ರೈಸಿಂಗ್ ಅಂತ ಹೇಳಿದ್ರು. ಟು ಸಮ್ ಎಕ್ಸ್ಟೆಂಟ್ ಎಸ್, ಬಟ್ ತಮಿಳುನಾಡು ವಿಚಾರಕ್ಕೆ ಆಮೇಲೆ ಬರ್ತೀನಿ ನಾನು ಚೆನ್ನೈನಲ್ಲಿ ಸುಮಾರು ಒಂದು 12 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿಯ ನನ್ನ ಸರ್ಕಲ್ಗಳಲ್ಲಿ ಮಾತಾಡಿದಾಗ ನನಗೆ ಬಂದಿದ್ದ ಒಪಿನಿಯನ್ ಏನು ಅನ್ನೋದು ಐ ಟೇಕ್ ಇಟ್ ಅಪ್ ಲೇಟರ್. ಬಟ್ ಲೆಟ್ ಸ್ಟಾರ್ಟ್ ವಿತ್ ಮಮತಾ ಬ್ಯಾನರ್ಜಿ. ಈ ಕನ್ಫ್ರಾಂಟೇಷನಲ್ ಪೊಲಿಟಿಕ್ಸ್ ಇದೆಯಲ್ಲ, ಇದು ಬಹುಶಃ ಸ್ಟಾಲಿನ್ಗೂ ಅನ್ವಯ ಆಗುತ್ತೆ, ನಮ್ಮ ಸಿದ್ದರಾಮಯ್ಯನವ್ರಿಗೂ ಅನ್ವಯ ಆಗುತ್ತೆ. ಸಿ, what is federalism? Federalism is all about negotiation, all about discussion, all about agreeing to disagree and moving on, ಅಲ್ವಾ? ಅದು ಬಿಟ್ಬಿಟ್ಟು ನಾನು ಯೂನಿಯನ್ ಗವರ್ಮೆಂಟ್ಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯ ಕನ್ಫ್ರಂಟೇಷನ್ ಗಳಿಯೋದಿದೆಯಲ್ಲ, ಆ ಕನ್ಫ್ರಂಟೇಷನ್ ರಾಜ್ಯಕ್ಕೆ ಒಳ್ಳೇದು ಮಾಡ್ತಾ ಇದೆಯಾ? ಜನ ಇದನ್ನ ಕೇಳ್ತಾರೆ. ಆಯುಷ್ಮಾನ್ ಭಾರತ್ ಕಾರ್ಡು ಎಲ್ಲ ಕಡೆ ವರ್ಕ್ ಆಗೋದು, ಬಂಗಾಳದಲ್ಲಿ ಯಾಕೆ ವರ್ಕ್ ಆಗಲ್ಲ ಕೇಳ್ತಾರೆ. ಕೇಜ್ರಿವಾಲ್ನ ಕೇಳಿದ್ರು ದೆಹಲಿನಲ್ಲಿ. ಸೊ ಈ ಕನ್ಫ್ರಾಂಟೇಷನಲ್ ಸ್ಟೈಲ್ ಆಫ್ ಪೊಲಿಟಿಕ್ಸ್ ಇದೆಯಲ್ಲ, ಸಂಘರ್ಷಕ್ಕೆ ಇಳಿಯೋದು, ಸದಾ ಸಂಘರ್ಷದಲ್ಲಿರೋದು, ಸದಾ ಒಂದು ಆಕ್ಟಿವಿಸ್ಟ್ ತರ ಕೆಲಸ ಮಾಡೋದಿದೆಯಲ್ಲ, ಅದನ್ನ ಜನ ಸಹಿಸ್ತಾರ? ನಂಬರ್ 1. ನಂಬರ್ 2, ದ್ರವಿಡಿಯನ್ ಪೊಲಿಟಿಕ್ಸ್ ಹೆಸರಿನಲ್ಲಿ ತಮಿಳುನಾಡಿಗೆ ಬಂದ್ರೆ, ದ್ರವಿಡಿಯನ್ ಪೊಲಿಟಿಕ್ಸ್ ಹೆಸರಿನಲ್ಲಿ ಇಷ್ಟು ವರ್ಷ ಆಡಳಿತ ನಡೆಸಿದ್ಯಾರು? ದ್ರವಿಡಿಯನ್ ಮೂವ್ಮೆಂಟ್ ಅಂತ ಇತ್ತಲ್ಲ, ಆ ಮೂವ್ಮೆಂಟ್ ಎಲ್ಲಿ ಯಾವ ದಿಕ್ಕಿನಲ್ಲಿ ಹೊರಟೋಯ್ತು? ದಟ್ ವೆಂಟ್ ಇನ್ ಟು ಫ್ಯಾಮಿಲಿ ಪೊಲಿಟಿಕ್ಸ್. ಫ್ಯಾಮಿಲಿ ಒಂದು ಡಿನಾಸ್ಟಿಕ್ ಪೊಲಿಟಿಕ್ಸ್ ಅಂತ ಆದಾಗ ಜನ ಅದನ್ನ ಸಹಿಸ್ಕೋಬೇಕಿತ್ತ? ಓವರ್ ಎ ಪೀರಿಯಡ್ ಆಫ್ ಟೈಮ್ ನನಗನ್ಸೋದು ಒಂದು ಕಲೆಕ್ಟಿವ್ ಫೆಟಿಗ್ ಅಂತ ಬರುತ್ತೆ. ಜನಗಳಿಗೆ ಸಾಕಪ್ಪ ಇದು ಅಂತ ಅನ್ಸುತ್ತೆ. ಹಾಗೆ ದ್ರವಿಡಿಯನ್ ಪೊಲಿಟಿಕ್ಸಿನ ಮಾತುಕತೆಗಳು, ದ್ರವಿಡಿಯನ್ ಮೂವ್ಮೆಂಟಿನ ಮೂಲದಿಂದನೇ ನಾವು ಹುಟ್ಟಿ ಬಂದಿದೀವಿ, ಹಾಗಾಗಿ ನಾವು ಮಾತ್ರ ಪ್ರಗತಿಪರರು, ನಾವು ಮಾತ್ರ ಜನಗಳ ಪರವಾಗಿ ಇರುವವರು ಅಂತ ಮಾತನಾಡುತ್ತಾ ತಮಗೇನು ಬೇಕೋ ಅದನ್ನ ಮಾಡ್ಕೊಳ್ತಿರೋವರ ಕೆಲಸಗಳನ್ನ ನೋಡಿದ ಮೇಲೆ ಜನಕ್ಕೆ ಒಂದು ಫೆಟಿಗ್ ಬರುತ್ತೆ, ಕಲೆಕ್ಟಿವ್ ಫೆಟಿಗ್. ಅದೇ ರೀತಿ ಮಮತಾ ಬ್ಯಾನರ್ಜಿಯವರ ಬಗ್ಗೆ ಕೂಡ ಒಂದು ಕಲೆಕ್ಟಿವ್ ಫೆಟಿಗ್ ಬಂದಿದೆ. ಆ ಕಲೆಕ್ಟಿವ್ ಫೆಟಿಗ್ ನ ಪರಿಣಾಮ ವಿಜಯ್ ಗೆಲುವು ಮತ್ತು ಅಲ್ಲಿ ಮಮತಾ ಸೋಲು ಅಂತ ಅನ್ಸುತ್ತೆ. ವಿಜಯ್ ಗೆಲುವು ಯಾಕೆ ಇಂಪಾರ್ಟೆಂಟ್ ಅನ್ಸುತ್ತೆ? ದಕ್ಷಿಣಾಮೂರ್ತಿಯವರು ಹೇಳಿದಾಗ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಬಹುಶಃ ಗೊತ್ತಿಲ್ಲ ನನಗೆ, ಐ ಆಮ್ ಜಸ್ಟ್ ಹೈಪೋಥೆಟಿಕಲಿ ಸ್ಪೀಕಿಂಗ್. ಒಂದು ಕಲೆಕ್ಟಿವ್ ಫೆಟಿಗ್ ಬಂದಾಗ ಜನ ಏನ್ ಮಾಡ್ಬೇಕು? ನನಗೆ ಇದು ಬೇಡಪ್ಪ, ಇದು ಸಾಕಾಗಿದೆ ಅಂತ ಇನ್ನೊಂದು ಕಡೆ ತಿರುಗಿದಾಗ ಅಲ್ಲಿ ಯಾರು ಇರ್ತಾರೆ? ಅಲ್ಲಿ ನನಗೆ ಹೊಸದೊಂದು ಆಶಾ ಕಿರಣ ಕಂಡ್ರೆ, ಓಹ್
there is some hope ಅಂತ ಅನ್ಸಿದ್ರೆ ನಾನು ಆ ಹೋಪ್ ಕಡೆಗೆ ತಿರುಗ್ತೇನೆ. ಈಗ ಭಾರತೀಯ ಜನತಾ ಪಕ್ಷ ಮತ್ತು ತೃಣಮೂಲ ಕಾಂಗ್ರೆಸ್ಸಿನ ಮಧ್ಯದ ಫೈಟ್ ಇತ್ತಲ್ಲ, ಅದು ಎರಡು ಮೇಜರ್ ಪೊಲಿಟಿಕಲ್ ಪಾರ್ಟಿಗಳ ಮಧ್ಯದ ಫೈಟ್ ಅಂತಾನೆ ತಗೋಬೇಕಾಗುತ್ತೆ. ಒಂದು ರೀಜನಲ್ ಪಾರ್ಟಿ, ಒಂದು ನ್ಯಾಷನಲ್ ಪಾರ್ಟಿ ಅಂತ ಇಟ್ಕೊಂಡ್ರು ಕೂಡ ದೇ ವರ್ ದಿ ಓನ್ಲಿ 2 ಪ್ಲೇಯರ್ಸ್ ಇನ್ ದಿ ಫೀಲ್ಡ್, ದೇರ್ ವಾಸ್ ನೋ ಥರ್ಡ್ ಪ್ಲೇಯರ್. ಹಾಗಾಗಿ ಜನಕ್ಕೆ ಮಮತಾ ಬ್ಯಾನರ್ಜಿಯ ಅತಿರೇಕಗಳು ಸಾಕು ಅಂತ ಅನ್ನಿಸಿದಾಗ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷನ ಆಯ್ಕೆ ಮಾಡ್ಕೊಳ್ಳೇಬೇಕಾಗುತ್ತೆ, ಹಲವಾರು ಕಾರಣಗಳಿಗೆ. ದಟ್ ಬ್ರಿಂಗ್ಸ್ ಮೈ ಟು ದ ಸೆಕ್ಯುಲರ್ ಪೊಲಿಟಿಕ್ಸ್ ಪಾಯಿಂಟ್ ಆಫ್ ವ್ಯೂ. ಸೆಕ್ಯುಲರ್ ಪೊಲಿಟಿಕ್ಸ್ ಅಂತ ನಮ್ಮ ದೇಶದಲ್ಲಿ ನಡೆದುಕೊಂಡು ಬರ್ತಿರುವಂತಹ ರಾಜಕಾರಣ ಯಾವ ತರದ್ದು, ಮಮತಾ ಬ್ಯಾನರ್ಜಿಯ ಸೆಕ್ಯುಲರ್ ಪೊಲಿಟಿಕ್ಸ್ ಯಾವ ತರದ್ದು, ಇಂಡಿ ಮೈತ್ರಿಕೂಟದ ಸೆಕ್ಯುಲರ್ ಪೊಲಿಟಿಕ್ಸ್ ಯಾವ ತರದ್ದು. ಸೆಕ್ಯುಲರಿಸಂ ಅನ್ನೋದನ್ನ, ಸೆಕ್ಯುಲರ್ ಪೊಲಿಟಿಕ್ಸ್ ಅನ್ನೋದನ್ನ ಕೇವಲ ತಮ್ಮ ಭುಜಕೀರ್ತಿಯ ಹಾಗೆ, ಬ್ರಾಂಡಿನ ಹಾಗೆ ಬಳಸ್ಕೊಂಡು ತಮ್ಮ ಮೂಗಿನ ನೆರಕ್ಕೆ ಸೆಕ್ಯುಲರಿಸಂನ ವಿಶ್ಲೇಷಣೆ ಮಾಡಿಕೊಂಡು ತಮ್ಮ ಪಕ್ಷಪಾತವನ್ನ ತಮ್ಮ ಕೃತ್ಯಗಳ ಮೂಲಕ ಬಯಲು ಮಾಡಿಕೊಳ್ತಾ ಹೋದಾಗ ಜನಕ್ಕೆ, ಎಸ್ಪೆಷಲಿ ನಾನು ಇದನ್ನ ಸಾಂಘೀಕರಣ ಅಂತ ಕರಿತೀನಿ, ವಿಭಜನೆಯ ಮುಂಚೆಯಿಂದನೂ ಇದೆ ಈ ಸಾಂಘೀಕರಣ ಇದೆಯಲ್ಲ, ಮೊಬಿಲೈಸೇಷನ್, ಕನ್ಸಾಲಿಡೇಷನ್ ಇದೆಯಲ್ಲ, ಆ ಕನ್ಸಾಲಿಡೇಷನ್ ವಿಭಜನೆಯ ಮುಂಚಿನಿಂದಲೂ ಮುಸ್ಲಿಮರು ಮತ್ತು ಹಿಂದೂಗಳು ಅಂತ ಹೀಗೆ ನಡ್ಕೊಂಡೇ ಬಂದಿದೆ. ಬಟ್ ಅದನ್ನ ಒಂದು ರಾಜಕೀಯ ಶಕ್ತಿಯಾಗಿ, ಒಂದು ರಾಜಕೀಯ ದಾಳವಾಗಿ, ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ಳೋಕೆ ಶುರುವಾಗಿದ್ದು ಬಹುಶಃ ಒಂದು 30-40 ವರ್ಷದ ಹಿಂದಿಂದ. ಈಗ ಅದು ಇನ್ ದಿಸ್ ಸೋಷಿಯಲ್ ಮೀಡಿಯಾ ಏಜ್ ಇಟ್ ಇಸ್ ಗೇನ್ಡ್ ಎನಾರ್ಮಸ್ ಪ್ರಪೋರ್ಷನ್ಸ್. ಈ ದಿನಗಳಲ್ಲಿ ನಾವು ಆ ಸಾಂಘೀಕರಣದ ಒಂದು ಕನ್ಸಾಲಿಡೇಷನ್ ಕಡೆಗೆ ನೋಡೋದಾದ್ರೆ ಸೆಕ್ಯುಲರ್ ಪೊಲಿಟಿಕ್ಸ್ ಅನ್ನೋದು ಇವತ್ತು ಕಷ್ಟ ಆಗಿದೆ, ಯಾರಿಗೂ ಮಾಡೋದು ಕಷ್ಟ ಆಗಿದೆ. ಯಾಕೆ ಅಂತಂದ್ರೆ, ನೀವು ಯಾವುದೋ ಒಂದು ಸಮುದಾಯಕ್ಕೆ ಅನ್ಯಾಯವಾದಾಗ ಅನ್ಯಾಯದ ವಿರುದ್ಧ ಮಾತಾಡಿದ್ರೆ ಇನ್ನೊಂದು ಸಮುದಾಯದವರಿಗೆ ನೀವು ವಿರೋಧಿಗಳಾಗ್ತೀರಿ. ಇದು ಸೆಕ್ಯುಲರ್ ಪೊಲಿಟಿಕ್ಸ್ ಅನ್ನ ಇಷ್ಟೂ ದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದವರಿಗೆ ಕಾಡ್ತಿರುವಂತ ಸಂದಿಗ್ಧ ಇದು. ಅವ್ರಿಗೆ ನಮ್ಮ ವೋಟ್ ಬ್ಯಾಂಕ್ ಅಂತ ನಾವು ಏನ್ ಇಟ್ಕೊಂಡಿರ್ತೀವಲ್ಲ, ಅವ್ರನ್ನ ವಿ ಶುಡ್ ನಾಟ್ ಆಂಟಗನೈಸ್ ದಮ್. ಅಟ್ ದ ಸೇಮ್ ಟೈಮ್ ವಿ ಶುಡ್ ಬಿ ಸೀನ್ ಆಸ್ ಅಕ್ಸೆಪ್ಟಬಲ್ ಟು ದಿ ಅದರ್ ಸೈಡ್ ಆಲ್ಸೋ. ಹಾಗಾಗಿ ಈ ಸಾಫ್ಟ್ ಹಿಂದುತ್ವ ಅನ್ನೋ ತರದ್ದು ಬಂದಿದೆಯಲ್ಲ, ಆ ತರದ ಸಾಫ್ಟ್ ಹಿಂದುತ್ವವನ್ನು ತೋರಿಸ್ಬೇಕು. ನಾನು ದೇವಸ್ಥಾನಗಳಿಗೆ ಹೋಗ್ಬೇಕು, ನಾನು ಪೂಜೆ ಮಾಡ್ಬೇಕು, ನಾನು ಹಿಂದೂ ರೀ, ನಾನು ಹಿಂದುತ್ವ, ನನ್ನದು ಹಿಂದುತ್ವ ಅಲ್ಲ, ನಾನು ಹಿಂದೂ ಅಂತ ಹೇಳ್ಕೊಂಡು ಓಡಾಡ್ಬೇಕು ಅನ್ನೋ ತರದ ಅನಿವಾರ್ಯತೆಗೆ ಬಿದ್ದಾಗ ಕೂಡ ಅವ್ರು ಇನ್ನೊಂದು ಸಮುದಾಯವನ್ನ ಓಲೈಸುತ್ತಾ ಇದ್ದಾರೆ ಅಂತಂದಾಗ ಹಿಂದೂಗಳ ಮನೆಗಳೊಳಗೆ, ಮನಸ್ಸಿನೊಳಗೆ ಅವರಿಗೆ ಪ್ರವೇಶ ಪಡೀಲಿಕ್ಕೆ ಸಾಧ್ಯ ಆಗತ್ತಾ? ಹಾಗೆ ಸಾಧ್ಯ ಆಗೋದಿಲ್ವೇನೋ ಅನ್ನೋ ಅವಕಾಶವನ್ನ ಕಂಡು ಅದನ್ನ ಬಳಸ್ಕೊಳ್ಳೋದಕ್ಕೆ ಇನ್ನೊಂದು ರಾಜಕೀಯ ಪಕ್ಷ ಬಂದಾಗ ಅದು ಕನ್ಸಾಲಿಡೇಟ್ ಆಗುತ್ತೆ. ಈಗ ಮಮತಾ ಬ್ಯಾನರ್ಜಿಯ ನಾಡಿನಲ್ಲಿ ಆಗಿರೋದು ಆ ತರದ ಒಂದು ಕನ್ಸಾಲಿಡೇಷನ್ ಅಂತ ಅನ್ಕೊಂಡಿದ್ದೀನಿ. ವಿ ಕೆನ್ ನಾಟ್ ಅಂಡರ್ ಪ್ಲೇ ವಾಟ್ ಹ್ಯಾಪನ್ಡ್ ಇನ್ ಬಾಂಗ್ಲಾದೇಶ್ ಓವರ್ 2 years. ಕಳೆದ 2 ವರ್ಷಗಳಲ್ಲಿ ಬಾಂಗ್ಲಾದೇಶದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಯ್ತಲ್ಲ, ಆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಬಂಗಾಳದ ಫಲಿತಾಂಶ ನೋಡಿದ್ರೆ ಅದರ ಪರಿಣಾಮ ಕೂಡ ಗಾಢವಾಗಿರೋ ಹಾಗೆ ನನಗನ್ಸುತ್ತೆ. ಯಾಕಂದ್ರೆ ನನ್ನ ಪಕ್ಕದಲ್ಲೇ ಗಡಿ ಆಚೆಗೆ ಆ ತರದ್ದೆಲ್ಲ ನಡೀತಾ ಇದೆ. ನನ್ನದೇ ಯಾರೋ ಬಂಧುಗಳಿದ್ದಾರೆ, ಅಲ್ಲಿ ಬಳಗದವರು ಇದ್ದಾರೆ, ಗೆಳೆಯರಿದ್ದಾರೆ, ಗೆಳತಿಯರಿದ್ದಾರೆ, ಅವರಲ್ಲಿ ಏನೋ ಅನುಭವಿಸ್ತಾ ಇದ್ದಾರೆ ಅನ್ನೋ ತರದ ಒಂದು ದಾರುಣವಾದ ಚಿತ್ರಣ ನನಗೆ ಬಂದಾಗ, ಅಯ್ಯೋ ರಾಮ, ಗಡಿಯಿಂದ ಈ ಕಡೆ ಬರೋದಿಕ್ಕೆ ಎಷ್ಟು ದಿನ ಬೇಕಾಗುತ್ತದು ಅನ್ನೋ ಭಯ ನನ್ನನ್ನು ಆವರಿಸ್ಕೊಂಡಾಗ, ಆ ಭಯಕ್ಕೆ ಆ ಭಯವನ್ನ ನೀಗಿಸೋ ರೀತಿಯಲ್ಲಿ ಯಾರೋ ಒಂದು ಪಕ್ಷ ಮಾತಾಡ್ತಾರೆ ಅಂತಂದಾಗ ನನಗೆ ಸಾಕಪ್ಪ, ಇವರು ಅವ್ರ ಕಡೆನೆ ಹೋಗೋಣ ಅಂತ ಅನ್ಸಿ ಅವ್ರ ಕಡೆ ಹೋಗಿರ್ಬೋದು. ವಿಜಯ್ ಯಾಕೆ ಅಂತಂದ್ರೆ ಆ ಫೆಟ್ಟಿಗಿಗೆ ಒಂದು ಆಲ್ಟರ್ನೇಟಿವ್ ಬೇಕಿತ್ತು. ನಂಗೆ AIADMK ಆಗ್ಲಿ DMK ಆಗ್ಲಿ ಅನೇಕ ವರ್ಷಗಳಿಂದ ಅದನ್ನೇ ಮಾತಾಡ್ಕೊಂಡು ಬರ್ತೀರಿ. ಯಾರಂದ್ರೆ ಅವ್ರ ಜೊತೆ ಕೈ ಜೋಡಿಸ್ತಾರೆ. DMK ಅವರು ಬಿಜೆಪಿ ಜೊತೆನೂ ಇದ್ರು, AIADMK ಅವರು ಬಿಜೆಪಿ ಜೊತೆನೂ ಇದ್ರು. ಸೊ ದೇರ್ ಇಸ್ ನೋ ಐಡಿಯಾಲಜಿಕಲ್ ಕ್ಲಾರಿಟಿ. ದ್ರವಿಡಿಯನ್ ಮೂವ್ಮೆಂಟಿನ ಕ್ಲಾರಿಟಿ ಇದೆಯಲ್ಲ, ಆ ಕ್ಲಾರಿಟಿ ರಾಜಕಾರಣದಲ್ಲಿ ಕಳೆದು ಹೋಗಿದೆ. ಹಾಗಾಗಿ ಇವ್ರು ಎಲ್ರು ಒಂದೇ ಅಂತ ಅನ್ನಿಸಿದಾಗ ಜನ ಏನ್ ಮಾಡ್ಬೇಕು? ವೆನ್ ಕಲೆಕ್ಟಿವ್ ಫೆಟಿಗ್, ದಿ ಟರ್ನ್ ಅರೌಂಡ್. ಯಾರನ್ನ ನೋಡಿದಾಗ, ಓ ವಿಜಯ್ ಬನ್ನಲ್ಲ, ಯಂಗ್ಸ್ಟರ್ ಅಂತ ವಿ ಕ್ಯಾನ್ ಕಾಲ್ ಹಿಮ್ ಯಂಗ್ಸ್ಟರ್. ಆ ತರದ್ ಏನೋ ಒಂದು ಹೊಸ ಕಥೆ ಕಟ್ಕೊಡಕ್ ಬರ್ತೀಯ ನೀನು, ಹೊಸ ಕನಸು ಕಟ್ಕೊಡಕ್ ಬರ್ತಿದ್ದಾನೆ. 2014 ನರೇಂದ್ರ ಮೋದಿ ಅವರು ಅಚ್ಚೇ ದಿನ್ ಪ್ರಾಮಿಸ್ ಅನ್ನ ಮಾಡಿದ್ರಲ್ಲ, ಕೇಜ್ರಿವಾಲ್ ಅವರು ಕರಪ್ಷನ್ ಫ್ರೀ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತೇಳಿ ಇಟ್ಕೊಂಡು ಬಂದ್ರಲ್ಲ, ಆಗ ಕಂಡಿದ್ದಂತಹ ನಿರೀಕ್ಷೆ, ಆಗ ಕಂಡಿದ್ದಂತಹ ಹೋಪ್ ಬಹುಶಃ ವಿಜಯಲ್ಲಿ ಇವತ್ತು ತಮಿಳುನಾಡಿನ ಜನರಿಗೆ ಕಂಡಿದೆ.
ನಾ ಅದಕ್ಕೆ ಹೇಳಿದ್ರು ಕರ್ನಾಟಕದಲ್ಲೂ ಕೂಡ ಒಂದು ಕಲೆಕ್ಟಿವ್ ಫೆಟಿಕ್ ಜನರಿಗೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಂದಿದ್ರು ಕೂಡ ಶುಡ್ ಬಿ ಗೋ, ದೇರ್ ಇಸ್ ನೋ ಥರ್ಡ್ ಫೋರ್ಸ್, ಸೊ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ ದ ಫೋರ್ಸಸ್ ದಟ್ ಯು ಹ್ಯಾವ್. ಆ ತರದ ಅನಿವಾರ್ಯತೆಯನ್ನ ವಿಜಯ್ ನೀಗಿಸಿದ್ರು. ಹಾಗಾಗಿ ಆಶ್ಚರ್ಯ ಅಂತ ಅನ್ಸಿದ್ರು ಕೂಡ ಹಿ ಹ್ಯಾಸ್ ಎಮರ್ಜ್ಡ್ ವಿಕ್ಟೋರಿಯಸ್. ಬಟ್ ಇಲ್ಲಿಂದ ಮುಂದಿನ ಚಾಲೆಂಜ್, ಈ ತರ ಸಡನ್ ಆಗಿ ಎಮರ್ಜ್ ಆಗಿರೋ ಅನೇಕ ಉದಾಹರಣೆಗಳನ್ನು ನಮ್ಮ ಜಗತ್ತಿನಾದ್ಯಂತ ನೋಡ್ಬೋದು. ಜೆಲೆನ್ಸ್ಕಿ ಬಂದಿದ್ದ ಹಾಗೆ, ಮ್ಯಾಕ್ರಾನ್ ಬಂದಿದ್ದ ಹಾಗೆ, ಏನೋ ಒಂದು ಥರ್ಡ್ ಆಲ್ಟರ್ನೇಟಿವ್ ಆಗಿ ಹುಟ್ಕೊಂಡವ್ರು ಅವರು ಆಮೇಲೆ ಏನ್ ಮಾಡಿದ್ರು, ಏನ್ ಕತೆ ಆಯ್ತು ಅನ್ನೋದು ಗೊತ್ತು. ಕೇಜ್ರಿವಾಲ್ ಬಂದಿದ್ದು ಹಾಗೆ, ಕೇಜ್ರಿವಾಲ್ ಕತೆ ಏನಾಯ್ತು ಅನ್ನೋದು ಗೊತ್ತು. ವಿಜಯ್ ಹೋಪ್ಫುಲಿ ಹಿ ವಿಲ್ ಡೆಲಿವರ್. ದಕ್ಷಿಣ್ ಸರ್, ಈಗ ನಾನು ಈಗ ಇವರ ಚಿನಿವಾರ್ ಸರ್ ಹೇಳಿರುವಂತ ಮಾಹಿತಿಯ ಒಂದೆಗೆ ನಿಮ್ಮ ಮುಂದಿನ ಪ್ರಶ್ನೆ ಕೇಳ್ತೀನಿ. ಆಕ್ಚುಲಿ ನಾವು ಈಗ ಪಲ್ಲಟಗಳನ್ನ, ಜನರ ಬದಲಾವಣೆಗಳನ್ನ ನಾವು ಗಮನಿಸಿದ ಹೊರತಾಗಿಯೂ ಎಲ್ಲಾದ್ರೂ ಹಿಂದುತ್ವ ಅನ್ನೋದು ವರ್ಕ್ ಆಯ್ತಾ ಅನ್ನುವಂಥದ್ದು ಈಗ ಮೊದಲ ಪ್ರಶ್ನೆ. ಈಗ ವೆಸ್ಟ್ ಬೆಂಗಾಳಲ್ಲಿ ಸಾಕಷ್ಟು ವರ್ಷಗಳ ಕಾಲ ಅಲ್ಲಿನ ಕೆಲವು ಸೆಕ್ಯುಲರ್ ಥಾಟ್ಗಳು ಹಂಗೆ ಮುಂದುವರೆದಿದ್ದು, ಈ ಸಲ ಬಿಜೆಪಿ ಅದನ್ನು ಪ್ರಯೋಗ ಮಾಡುವಾಗ ಸಾಕಷ್ಟು ರೀತಿಯ ಬೇರೆ ಪ್ರಯತ್ನಗಳನ್ನ ಮಾಡಿತ್ತು. ಈ ಮೀನು ಊಟ ತಿನ್ನುವಂಥದ್ದು, ಅದನ್ನ ಹಿಂದೂಗಳಿಗೆ ಕನೆಕ್ಟ್ ಮಾಡುವಂಥದ್ದು, ಸಾಕಷ್ಟು ಸಂಗತಿಗಳನ್ನು ಮಾಡಿತ್ತು. ತಮಿಳುನಾಡಲ್ಲೂ ಅದೇ ರೀತಿಯ ಒಂದು ಬೆಳವಣಿಗೆಗಳು ಸಣ್ಣ ಮಟ್ಟಿನಲ್ಲಿ ಗೋಚರಿಸಿದವು. ಜೊತೆಗೆ ಈಗ ಕೇರಳದಲ್ಲೂ ನೋಡಿದ್ರು ಈಗ ಸದ್ಯದ ಮಟ್ಟಿಗೆ ಒಂದು 2-3 ಸೀಟು ಬಿಜೆಪಿಗೆ ಬಂದಂಗಿದೆ. ಅಸ್ಸಾಮಲ್ಲಿ ಹಿಮಂತ್ ಬಿಸ್ವಾ ಅವರ ಆಕ್ರಮಣಕಾರಿ ಒಂದು ರಾಜಕೀಯ ಜೋರಾಗಿ ನಡೀತಾ ಇದೆ. ಆ ರೀತಿಯ ಏನಾದ್ರೂ ಟ್ರೆಂಡ್ ಬಿಜೆಪಿಗೆ ಮತ್ತು ಉಳಿದವರಿಗೆ ಇಲ್ಲಿ ಪ್ಲಸ್ ಆಗ್ತಿದ್ಯಾ? ನೀವು ಮೊದಲು ತಮಿಳ್ನಾಡು ತಗೊಂಡ್ರೆ, ತಮಿಳ್ನಾಡುದಲ್ಲಿ ಈ ಹಿಂದುತ್ವ ಅಂತ ಇರೋ ಆ ಫೋರ್ಸ್ ಇನ್ನ ಅಷ್ಟು ಏನ್ ದೊಡ್ಡ ಕಾಣಿಸ್ತಾ ಇಲ್ಲ. ಅಂದ್ರೆ ನಾವು ಈ ಪರಿಣಾಮದಲ್ಲಿ ವಿಜಯ್ ಅವರ ಪಾರ್ಟಿ ನೋಡಿದ್ರೆ ಅವರೇ ಪ್ರೋ ಹಿಂದುತ್ವ ಅಲ್ಲ ಅವರು. ಅಂದ್ರೆ ಅವರು ಬಿಜೆಪಿನ ಒಂಥರದ ವಿರುದ್ಧವಾದ ರೀತಿಯಲ್ಲೇ ನೋಡಿದ್ರು ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ. ಮತ್ತೆ ಅವರು ಪೆರಿಯಾರ್, ಅಂಬೇಡ್ಕರ್ ಅಂತಾನೆ ಅವರು, ಇನ್ಫ್ಯಾಕ್ಟ್ ಅವರು ಮಾತಾಡೋ ಭಾಷೆಗಳೆಲ್ಲ ಒಂದೊಂದ್ಸತಿ DMK ತರದ್ದೇ ಇತ್ತು ಅವ್ರದ್ದು. ಸೊ ತಮಿಳ್ನಾಡುದಲ್ಲಿ ಅದು ಹಿಂದುತ್ವ ಅಂತ ಒಂದು ಇಶ್ಯೂನೇ ಇರ್ಲಿಲ್ಲ. ಅಂದ್ರೆ ಅವ್ರಿಗೆ ಈ ದ್ರವಿಡಿಯನ್ ಪಾರ್ಟಿ ಅಂದ್ರೆ DMK ಇಲ್ದಿದ್ರೆ ADMK ಬಿಟ್ಟು ಬೇರೆ ಯಾರಾದ್ರೂ ಆಲ್ಟರ್ನೇಟಿವ್ ಬೇಕಾಗಿತ್ತು. ಮತ್ತೆ ಕರಪ್ಷನ್ ಜಾಸ್ತಿ ಆಗಿತ್ತು ಅಂತ ಆ ತರದ ವಿಷಯಗಳಲ್ಲಿ ಅವ್ರು ವಿಜಯನ ನೋಡಿ ವಿಜಯ್ಗೆ ವೋಟ್ ಹಾಕಿದ್ರು ಹೊರತು ಹಿಂದುತ್ವದ ಅಷ್ಟು ಪರಿಣಾಮ ಇರ್ಲಿಲ್ಲ ತಮಿಳ್ನಾಡುದಲ್ಲಿ. ಬಿಜೆಪಿಗೆ 2-3 ಸೀಟ್ ಸಿಕ್ಕಿದೆ ಅಷ್ಟೇ. ಅಂದ್ರೆ ನನ್ನ ಪ್ರಕಾರ ಇನ್ನ ಬರ್ತಾ ಇದೆ, ಬಟ್ ಇನ್ನ ಅವ್ರಿಗೇನ್ ಜಾಸ್ತಿ ಏನು ಇದರಿಂದ ಬೆನಿಫಿಟ್ ಏನು ಆಗಿರೋ ತರ ಕಾಣಿಸ್ತಾ ಇಲ್ಲ ತಮಿಳ್ನಾಡುದಲ್ಲಿ. ಬೆಂಗಾಲಲ್ಲಿ ಮೊದ್ಲಿಂದಾನು ಹಿಸ್ಟಾರಿಕಲ್ ನೋಡಿದ್ರು ಕೂಡ ಅಲ್ಲಿ ಪಾರ್ಟಿಷನ್ ಟೈಮಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳಾಯ್ತು, ಮತ್ತೆ ಪಾರ್ಟಿಷನ್ ಆಯ್ತು ಕೊನೆಗೆ ಈಸ್ಟ್ ಪಾಕಿಸ್ತಾನ್ ಮತ್ತೆ ವೆಸ್ಟ್ ಬೆಂಗಾಲ್ ಅಂತ ಆಯ್ತು. ಸೊ ಅಲ್ಲಿ ಒಂದು ಹಿಸ್ಟ್ರಿ ಇದೆ ಹಿಂದುತ್ವ ಮತ್ತೆ ಇದ್ರದ್ದು. ಬಟ್ ಅಲ್ಲಿ ಲೆಫ್ಟ್ ಪಾರ್ಟೀಸ್ ಬಹಳ ವರ್ಷ ಇದ್ದಿದ್ರಿಂದ ಈ ಪೋಲರೈಸ್ಡ್ ಅಂದ್ರೆ ಈ ತರದ ಒಂದು ಸಿಚುವೇಶನ್ ಅಷ್ಟು ಕಾಣ್ ಬರ್ಲಿಲ್ಲ ನನ್ಗೆ. ಆದ್ರೆ ಮತ್ತೆ ಲೆಫ್ಟ್ ಪಾರ್ಟಿ ಹೋದ್ಮೇಲೆ ಮಮತಾ ಬ್ಯಾನರ್ಜಿ ಅವ್ರು ಬಂದ್ರು. ಅವ್ರ ಮೇಲೆ ಒಂದು ಆರೋಪ ಏನಂದ್ರೆ ಅವರು ಬಹಳ ಮೈನಾರಿಟೀಸ್ ಬಗ್ಗೆ ಕೊಡ್ತಿದಾರೆ ಅಂತ ಒಂದು ನರೇಟಿವ್ ಇತ್ತು ಇದರಲ್ಲಿ. ಇವಾಗ ಏನ್ ಇದರಲ್ಲಿ ನಾವು ನೋಡ್ಬೇಕಂದ್ರೆ ಈ ತರದ ಒಂದು ಆರೋಪ ಅಂದ್ರೆ ಅವರು ಧ್ರುವೀಕರಣ ಅಂತ ಬಿಜೆಪಿ ಅವರು ಹೇಳೋದು, ಇಲ್ದಿದ್ರೆ ಇವರು ಅಪೀಸ್ಮೆಂಟ್ ಅಂತ ಹೇಳ್ತಾರೆ ಮಮತಾ ಬ್ಯಾನರ್ಜಿ ಕೊಡೋದು, ಅದೆಲ್ಲ ಇಟ್ಸ್ ಅ ನೆರೇಟಿವ್ ಬಿಲ್ಡಿಂಗ್ ಭಾಷೆ ಅದು. ಅಂದ್ರೆ ಅದನ್ನ ಅದ್ರ ಮೂಲಕ ನಾವು ಇವರು ನಮ್ ಹಿಂದುತ್ವ ವಿರುದ್ಧ ಅವರು ಆಕ್ಟ್ ಮಾಡಿ ಪ್ರೋ ಮೈನಾರಿಟಿ ಯಾವಾಗ್ಲೂ ಅವ್ರಿಗೆ ಪ್ರೋತ್ಸಾಹ ಕೊಡೋದು ಅಂತ ಒಂದು ನೆರೇಟಿವ್ ಬಿಲ್ಡಿಂಗ್ ಮಾಡ್ತಾರೆ ಹೊರತು ನೀವು ನಿಜವನ್ನ ನೋಡಿದ್ರೆ ಇಟ್ಸ್ ಅ ಸೆಕ್ಯುಲರ್ ಪಾರ್ಟಿ ಅದು. ಸೊ ಸೆಕ್ಯುಲರ್ ಪಾರ್ಟಿನಲ್ಲಿ ಇವ್ರು ಬಿಜೆಪಿ ಇನ್ಫ್ಯಾಕ್ಟ್ ಅವ್ರದ್ದು ಮೇನ್ ಇಷ್ಟು ವರ್ಷಗಳಿಂದ ಅವರು ಹೇಗೆ ಸಕ್ಸಸ್ ಆದ್ರಂದ್ರೆ ಯಾವಾಗಾದ್ರೂ ಏನಾದ್ರೂ ಒಂದು ಪ್ರೋ ಮೈನಾರಿಟಿ ಡಿಸಿಷನ್ ತಗೊಂಡ್ರೆ ಅದನ್ನ ಅಪೀಸ್ಮೆಂಟ್ ಅಂತ ಕರೆಯೋದು. ಅದೇ ಸಮಯದಲ್ಲಿ ಪ್ರೋ ಹಿಂದೂ ಏನಾದ್ರೂ ಒಂದು ಆಕ್ಷನ್ ತಗೊಂಡ್ರೆ ಅದ್ರ ಬಗ್ಗೆ ಯಾರು ಏನು ಹೇಳೋದಿಲ್ಲ. ಸೊ ಅದು ನೆರೇಟಿವ್ ಈ ತರ ಬಿಲ್ಡ್ ಮಾಡಿ ಬೆಂಗಾಲಲ್ಲೂ ಇದ್ರದ್ದು ಡೆಫಿನೆಟ್ಲಿ ಅದ್ರದ್ದು ಪರಿಣಾಮ ಇದ್ದೇ ಇದೆ. ಪ್ಲಸ್ ಇವರು ನಮ್ಮ ಕೊಲಿಗ್ ಹೇಳ್ದಂಗೆ ಬಾಂಗ್ಲಾದೇಶಲ್ಲಿ ಆಗಿರೋದು ಬಾಂಗ್ಲಾದೇಶಿಂದ ಎಲ್ರು ಬರ್ತಿದ್ದಾರೆ, ಇಲ್ಲ ಅಲ್ಲಿರೋ
ಬೆಂಗಾಲಿ ಮುಸ್ಲಿಮ್ಸ್ ಎಲ್ಲರೂ ಬಾಂಗ್ಲಾದೇಶಿಗಳೇ ಆತರ ನೋಡಿ. ಸೊ ಈ ನೆರೇಟಿವ್ ಅದು ಹೇಳಿ 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 ಏನಾಗ್ಬಿಟ್ಟಿದೆ ಇವಾಗ ನಮ್ಮ ಯಾರು ಬೆಂಗಾಲಿ ಇಲ್ವೋ, ನಾನ್ ಬೆಂಗಾಲೀಸ್, ಇವಾಗ ನಮ್ ಕರ್ನಾಟಕದವರು, ತಮಿಳ್ನಾಡು, ಗುಜರಾತಿ, ಮಹಾರಾಷ್ಟ್ರನ್ಸ್, ಅವರು ಒಂದ್ ಬೆಂಗಾಲಿ ಮುಸ್ಲಿಂ ಇದ್ರೆ ಅವರು ಬಾಂಗ್ಲಾದೇಶದಿಂದ ಬಂದಿದಾರ ಇಲ್ದ್ರೆ ಬೆಂಗಾಲಿಂದ ಬಂದಿದಾರ ಅಂತ ಹೇಳೋದು ತುಂಬಾ ಕಷ್ಟ. ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಎಲ್ಲ ಒಂದೇ, ಗೊತ್ತಾಗಲ್ಲ. ಸೊ ನೀವು ಯಾರನ್ನ ಬೇಕಾದ್ರೂ ಏನಾದ್ರೂ ಹೇಳ್ಬೋದು. ಸೊ ಮತ್ತೆ ಅದ್ ಮಾತ್ರ ಇಲ್ಲ, ಇವತ್ತಿನ ತನಕ ಕರೆಕ್ಟ್ ಫಿಗರ್ಸ್ ಆಫ್ ಇದು ಪೀಪಲ್ ಫ್ರಮ್ ಬಾಂಗ್ಲಾದೇಶ್ ಇಂಡಿಯಾಗೆ ಬಂದಿರೋ ಫಿಗರ್ಸೇ ಆಕ್ಚುಲಿ ಇನ್ನ ಕಾಂಟ್ರವರ್ಸಿ ಇದೆ. ಎಕ್ಸಾಕ್ಟ್ ಫಿಗರ್ಸ್ ಇನ್ನ ಗೊತ್ತಿಲ್ಲ ಯಾರಿಗೂ. ನೀವು ಏನ್ ಹೇಳ್ತಿರೋ ಅದು, ಆದ್ರೆ ಬಿಜೆಪಿ ಅವರು ಏನ್ ಹೇಳ್ತಾರೋ ಅವ್ರು ಹೇಳ್ತಾರೆ ಅಷ್ಟೇ ಹೊರತು ಇಟ್ ಇಸ್ ನಾಟ್ ಎ ಕನ್ಫರ್ಮ್ ಫಿಗರ್. ಬಟ್ ಅಲ್ಲಿರೋರ್ಗೆಲ್ಲ ಏನಂದ್ರೆ ಯಾವ ಮುಸ್ಲಿಂ ನೋಡಿದ್ರು ಅವರು ಬಾಂಗ್ಲಾದೇಶ ಅಂತ ಈ ತರದ್ದು ಒಂದು ಪಾಲಿಟಿಕ್ಸ್ ಬಹಳ ವರ್ಷದಿಂದ ನಡೀತಾನೆ ಬರ್ತಾ ಇದೆ. ಸೊ ಅದು ಒಂದು ಲೆವೆಲ್ ರೀಚ್ ಆಗಿದೆ ಇವಾಗ. ಅದು ರೀಚ್ ಆಗಿ ಪ್ರಾಬಬ್ಲಿ ಅದು ಒಂದು ಇಫೆಕ್ಟ್ ಇರ್ಬೋದು. ಬಟ್ ನನ್ನ ಪ್ರಕಾರ ಇದನ್ನೆಲ್ಲ ಮೀರಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಫುಲ್ ಅವ್ರು ಯೂಸ್ ಮಾಡಿರೋ ಮೆಷಿನರಿ ಫುಲ್ ಅವ್ರದ್ದು ಎಲೆಕ್ಷನ್ ಕಮಿಷನ್ ಆಫೀಸರ್ಸ್ ಇಂದ ಬಂದು ಅದನ್ನ ಮೈನ್ಯೂಟ್ ಆಗಿ ಚೆಕ್ ಮಾಡಿ ಇವತ್ತು ಕೂಡ ಬಹಳ ಆರೋಪಗಳು ಬಂದಿದೆ ಎಲೆಕ್ಷನ್ ಕಮಿಷನ್ ವಿರುದ್ಧ. ಯಾಕಂದ್ರೆ ಪೋಲಿಂಗ್ ಏಜೆಂಟ್ಸ್ ನ ಒಳಗೆ ಅಲೋ ಮಾಡ್ಲಿಲ್ಲ, ಮತ್ತೆ ಕೌಂಟಿಂಗ್ ಒಂದು 50 ಕಾನ್ಸ್ಟಿಟ್ಯೂನ್ಸೀಸ್ ಅಲ್ಲಿ 50 ಕಾನ್ಸ್ಟಿಟ್ಯೂನ್ಸೀಸ್ ಮೆತ್ತಿಗೆ ಸ್ಟಾರ್ಟ್ ಮಾಡಿದ್ರು, ತುಂಬಾ ಸ್ಲೋ ಕೌಂಟಿಂಗ್. ಸೊ ಒಂಥರ ನಾರ್ಮಲ್ ಆಗಿ ಹೇಗೆ ಎಲೆಕ್ಷನ್ ನಡೆಯುತ್ತೋ ಆ ತರ ನಡೀಲಿಲ್ಲ ಬೆಂಗಳೂರಲ್ಲಿ. ಸೊ ಇದರಲ್ಲಿ ಇದನ್ನೆಲ್ಲ ನಾವು ಬಿಟ್ಬಿಟ್ಟು ಬರೀ ಇಶ್ಯೂಸ್ ಬಗ್ಗೆ ಮಾತ್ರ ಮಾತಾಡಿ ಇವರು ಇದ್ ಮಾಡಿದ್ರು ಅವ್ರು ಅದ್ ಮಾಡಿಲ್ಲ ಅಂತ ಹೇಳೋದು ಐ ಥಿಂಕ್ ಇಟ್ ಇಸ್ ನಾಟ್ ಕರೆಕ್ಟ್. ಯಾಕಂದ್ರೆ ಎಲ್ಲದನ್ನೂ ನಾವು ಬೇಕಾಗತ್ತೆ. ಮತ್ತೆ ಇದರಲ್ಲಿ ಇವಾಗ ನೀವು ಅಸ್ಸಾಮಲ್ಲಿ ಅಂತೂ ಹೇಮಂತ ಬಿಶ್ವ ಶರ್ಮಾ ಅಂತೂ ಫುಲ್ ಅವರು ಟೋಟ್ಲಿ ಅವರು ಓಪನ್ ಆಗೇ ಈಸ್ ವೆರಿ ಮಚ್ ಆಂಟಿ ಮೈನಾರಿಟಿ ಅಂತ ತೋರಿಸ್ಕೊಂಡಿದ್ದಾರೆ ಲಾಸ್ಟ್ ಇಷ್ಟು ವರ್ಷದಿಂದ. ಪ್ಲಸ್ ಅಲ್ಲೂ ಇದೇ ಇಶ್ಯೂ, ಬಾಂಗ್ಲಾದೇಶದಿಂದ ಬಂದಿರೋರು ಫುಲ್ ದಬ್ಬಾಳಿಕೆ ಮಾಡ್ತಿದ್ದಾರೆ, ಎನ್ಕ್ರೋಚ್ ಮಾಡ್ತಾ ಇದ್ದಾರೆ ಅಂತ ಅದು ಒಂದು ನೆರೇಟಿವ್ ಬಹಳ ವರ್ಷದಿಂದ ನಡೆದು ದಟ್ ಇಸ್ ಆಲ್ಸೋ ಬೀನ್ ವೆರಿ ಇಫೆಕ್ಟಿವ್ ಫಾರ್ ಹಿಂದುತ್ವ ಪಾರ್ಟಿ ಲೈಕ್ ಬಿಜೆಪಿ. ಅನಂತ್ ಶ್ರೀನಿವಾಸ್ ಸರ್, ಈಗ ನನಗೆ ಈ ಚುನಾವಣಾ ಫಲಿತಾಂಶ ಬಂದ ನಂತರ ಎರಡು ವಿಷಯಗಳ ಬಗ್ಗೆ ಅವನತಿಯತ್ತ ಹೋಗ್ತಿದೆ, ಎರಡು ಸೈದ್ಧಾಂತಿಕ ವಿಚಾರ ಅವನತಿಯತ್ತ ಹೋಗ್ತಿದೆ ಅಂತ ಚರ್ಚೆ ನಡೀತಿದೆ. ಮೊದಲನೆಯದ್ದು ದ್ರಾವಿಡ ಒಂದು ಏನು ಸಿದ್ಧಾಂತ ಅನ್ನುವಂಥದ್ದು ಏನಿದೆಯೋ 6 ರಿಂದ 7 ದಶಕದ ತನಕ ತಮಿಳುನಾಡಲ್ಲಿ ಆಳಿರುವಂಥದ್ದು. ಇನ್ನೊಂದು ಎಡಪಂಥೀಯ ಸಿದ್ಧಾಂತ. ಕೇರಳದಲ್ಲಿನ ಸೋಲು ಈ ಚರ್ಚೆಗೆ ಕಾರಣ. ಕೇರಳದಲ್ಲಿ UDF ಬಂದಿದೆ, ಕಾಂಗ್ರೆಸ್ ಬೆಂಬಲಿತ ಅದು ಒಂದು ಅಲಯನ್ಸ್. ಆ ಜೊತೆಗೆ ಇಲ್ಲಿ ತಮಿಳುನಾಡಲ್ಲಿ ವಿಜಯ್ ಬಂದಿರುವಂಥದ್ದು. ಈ ಎರಡು ಸಿದ್ಧಾಂತಗಳು ಅವನತಿಯತ್ತ ಹೋಗ್ತಾ ಇದೆ. ಅದರ ಕೊನೆ ಆಗ್ಬಹುದು. ಹೊಸ ಜಮಾನದ ಮತದಾರರು, ಹೊಸ ಜೆನ್ಸಿಗಳು ಅಂತ ನಾವೀಗ ಕನ್ಸಿಡರ್ ಮಾಡಬಹುದು, ಅಥವಾ ಅದಕ್ಕೆ ಮಿಲಿಯನಿಯಲ್ಸ್, ಜೆನ್ಸಿ ಮತ್ತು ಮಿಲಿಯನಿಯಲ್ಸ್ ವೋಟ್ ಆಗ್ತಾ ಇದ್ದಾರೆ. ಅವರು ಈ ತರದ ಮೂಲ ಸೌಕರ್ಯವನ್ನು ಕೊಡದಿರದಂತಹ ಯಾವುದೇ ಸಿದ್ಧಾಂತವನ್ನ ಅವರು ಒಪ್ಪುವುದಿಲ್ಲ ಅಂತ ಒಂದು ಚರ್ಚೆ ನಡೆಸ್ತಿದೆ. ಇದು ಸರಿಯೇ? ಈಗ ಆ ವಿಚಾರ ಹೇಳ್ತೀನಿ. ಒಂದು ನರೇಟಿವ್ ಬಗ್ಗೆ ಒಂದು ವಿಚಾರ ಪ್ರಸ್ತಾಪ ಆಯಿತು. ನರೇಟಿವ್ಗಳನ್ನ ಕಟ್ಟೋರು ಯಾರು? ಒಂದು ರಾಜಕಾರಣಿಗಳು, ರಾಜಕೀಯ ಪಕ್ಷದವರು. ಒಂದು ರಾಜಕೀಯ ಪಕ್ಷದವರು ಒಂದು ನರೇಟಿವ್ ನ ಕಟ್ತಾರೆ, ಇನ್ನೊಂದು ರಾಜಕೀಯ ಪಕ್ಷದವರು ಇನ್ನೊಂದು ನರೇಟಿವ್ ನ ಕಟ್ತಾರೆ. ಆ ಎರಡೂ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ಬುದ್ಧಿಜೀವಿ ವಲಯಗಳು ಆ ನರೇಟಿವ್ ಗಳನ್ನ ಬೆಳೆಸ್ತಾ ಹೋಗ್ತಾರೆ, ರೈಟ್? ಬೆಳೆಸ್ತಾ ಹೋಗುತ್ತೆ. ಅದನ್ನ ಜನಸಾಮಾನ್ಯರು ಯಾರು ತುಂಬಾ ನಿಕೃಷ್ಟವಾಗಿ ತುಂಬಾ ಜನ ಬುದ್ಧಿಜೀವಿಗಳನ್ನ ಡಿಸ್ಮಿಸ್ ಮಾಡೋದು ನೋಡಿದ್ದಾರೆ. ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಹೇಳಿ. ಆ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲೂ ಕೂಡ ಯೋಚನೆ ಮಾಡುವಂತಹ, ವಿವೇಚನೆ ಇರುವಂತಹ ಒಂದು ಜನಾಂಗ ಇದೆ. ನೀವು ಜನ್ಜಿ ಅಂತ ಕರೆದಿದ್ದ ಅದನ್ನೇ. ಆ ಜನ್ಜಿ ಅವ್ರು ನೋಡೋದೇನು, ದೇ ಆರ್ ನಾಟ್ ಕ್ಯಾರಿಡ್ ಅವೇ ಬೈ ನರೇಟಿವ್ಸ್. ಅವ್ರು ಏನೋ ಒಂದಿಷ್ಟು ವಿಚಾರಗಳು, ಅಫ್ಕೋರ್ಸ್ ವಿ ಆರ್ ಲಿವಿಂಗ್ ಇನ್ ಎಕೋ ಚೇಂಬರ್. ನಾನು ಬಹಳ ನನಗೆ ಕಾಡೋದೇನಂದ್ರೆ, ನಾವೆಲ್ಲರೂ ಒಂದು ಇಕೋ ಚೇಂಬರ್ ಅಲ್ಲಿ ಇದೀವಿ. ನಾನು ಯಾವ ತರದ ಸುದ್ದಿಗಳನ್ನ ನೋಡ್ತಿರ್ತೀನೋ, ಯಾವ ತರದ ನರೇಟಿವ್ ಗಳನ್ನ ನಾನು ನೋಡ್ತಿರ್ತೀನೋ, ಆ ತರದೇ ನರೇಟಿವ್ಗಳು ನನಗೆ ಬರ್ತಾ ಹೋಗುತ್ತೆ. ಈ ತರದ ಒಂದು ಇಟ್ಸ್ ಎ ಬ್ಲಡಿ ಆಲ್ಗಾರಿದಮ್. ಅದನ್ನ ಏನು ಮಾಡಕ್ಕಾಗಲ್ಲ. ಬಟ್ ಅದರಿಂದ ಆಚೆ ಕೂಡ ಯೋಚನೆ ಮಾಡುವಂತಹ ಒಂದು ಜನಾಂಗ ಅಲ್ಲಿದೆ ಅಂತ ಅಂದಾಗ, ಆ ಜನಾಂಗಕ್ಕೆ ಕನ್ವಿನ್ಸ್ ಆಗುವ ರೀತಿಯಲ್ಲಿ ನರೇಟಿವ್ ಗಳನ್ನ ಕಟ್ಟಿಕೊಡ್ಲಿಕ್ಕೆ ಆಗದೆ ಇರೋದು ಯಾರ ವೈಫಲ್ಯ? ಈಗ ಯಾರು ಮೈನಾರಿಟಿಗಳ ಪರವಾಗಿ ಏನೋ ಒಂದು ಡಿಸಿಷನ್ ತಗೊಂಡಾಗ ಅವರು ಆಂಟಿ ಹಿಂದೂ ಅನ್ನೋ ನರೇಟಿವ್ ನ ಕಟ್ಟಿಕೊಡ್ತಾರೆ ಅಂತಂದ್ರೆ, ಅದು ಆಂಟಿ ಹಿಂದೂ ಅಲ್ಲ, ಈ ಕಾರಣಕ್ಕಾಗಿ ನಾವು ಮಾಡಿದೀವಿ ಅನ್ನೋ ರೀತಿಯ ನರೇಟಿವ್ ನ ಕಟ್ಕೊಡ್ಲಿಕ್ಕೆ ಫೇಲ್ ಆಗಿದ್ಯಾರು? ದಟ್ ಇಸ್ ದ ಪಾಯಿಂಟ್. ಮೈ ಪಾಯಿಂಟ್ ಈ ಸೆಕ್ಯುಲರ್ ವಾದವನ್ನ ಹಿಡಿದುಕೊಂಡು ಅಖಾಡಕ್ಕಿಳಿತಾರಲ್ಲ, ಆ ಸೆಕ್ಯುಲರ್ ಆಯುಧವನ್ನ ಹಿಡಿದುಕೊಂಡು ಅಖಾಡಕ್ಕಿಳಿದವರು
ತಾವು ನಿಜವಾಗಿಯೂ ಸೆಕ್ಯುಲರ್ಗಳು, ನಮಗೆ ಎಲ್ಲರೂ ಒಂದೇ, ನಮಗೆ ಹಿಂದೂಗಳು ಒಂದೇ, ಮುಸ್ಲಿಮರು ಒಂದೇ, ಕ್ರಿಶ್ಚಿಯನ್ರು ಒಂದೇ, ಜೈನರು ಒಂದೇ, ವಿ ಟ್ರೂಲಿ ಮೀನ್ ಇಟ್ ಅನ್ನೋ ರೀತಿಯ ನರೇಟಿವ್ ನ ಅವ್ರು ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಅವ್ರಿಗೆ ಅದನ್ನ ನನಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ದಟ್ ಈಸ್ ದೇರ್ ಪ್ರಾಬ್ಲಮ್, ದಟ್ ಈಸ್ ದೇರ್ ಫೇಲ್ಯೂರ್. ಹಾಗೆ ಫೇಲ್ ಆದ ಪಕ್ಷಗಳು ಏನೋ ಈ ಎಲೆಕ್ಷನ್ ಏನೋ ದೊಡ್ಡ ಮಷಿನರಿ, ಸೆಂಟ್ರಲ್ ಗವರ್ಮೆಂಟ್ ತನ್ನ ಎಲ್ಲಾ ಮಷಿನರಿಯನ್ನು ಬಳಸ್ಕೊಳ್ತು, ತನ್ನ ಶಕ್ತಿಯನ್ನು ಬಳಸ್ಕೊಳ್ತು, ನರೇಟಿವ್ಗಳನ್ನ ಬಿಲ್ಡ್ ಮಾಡ್ತು, ಗೆಲ್ತು ಅಂತಂದ್ರೆ ಅದು ಕಂಪ್ಲೈನಿಂಗ್ ಆಗತ್ತಷ್ಟೇ. ಯಾವುದೇ ಚುನಾವಣೆಯಲ್ಲಿ ಜನರ ಮೂಡ್ ಹೇಗಿದೆ, ಯಾವ ರೀತಿಯ ನರೇಟಿವ್ಗಳವ್ರನ್ನ ತಟ್ಟಿದೆ, ಯಾವ ರೀತಿಯ ವಿಚಾರಗಳವ್ರನ್ನ ಅಫೆಕ್ಟ್ ಮಾಡಿವೆ, ಯಾವ ರೀತಿಯ ವಿಚಾರಗಳಿಂದ ಅವ್ರನ್ನ ಪ್ರಭಾವಿಸಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಸ್ಟ್ರಾಟಜಿಗಳನ್ನ ಹೆಣ್ಕೊಂಡು ಹೋಗುತ್ತಲ್ಲ ರಾಜಕೀಯ ಪಕ್ಷ, ಆ ರಾಜಕೀಯ ಪಕ್ಷ ಗೆಲ್ಲುತ್ತೆ. 2023 ನಲ್ಲಿ ಕರ್ನಾಟಕದಲ್ಲಾಗಿದ್ದು ಅದು ಅದಕ್ಕೊಂದು ಉದಾಹರಣೆ. ಅವತ್ತಿನ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿದ ಅವಾಂತರಗಳಿದೆಯಲ್ಲ, ಹಿಜಾಬ್ ಆಯ್ತು, ಉರಿಗೌಡ, ನಂಜೇಗೌಡ, ಏನೇನೆಲ್ಲ ಮಾಡಿ ಹಾಕ್ಬಿಟ್ರು ಅವತ್ತಿನ ಬಿಜೆಪಿಯವರು. ಅವತ್ತು ಒಂದು ಕುದಿ ಇತ್ತು ಜನಗಳಿಗೆ, ಆಡಳಿತ ಮಾಡ್ರಪ್ಪ ಅಂದ್ರೆ ಏನೋ ಮಾಡ್ತಿದಾರಲ್ಲ ಅನ್ನೋ ಕುದಿಯನ್ನ ಗ್ರಹಿಸಿ ಅದಕ್ಕೆ ತಕ್ಕ ಹಾಗೆ ಸ್ಟ್ರಾಟಜಿಯನ್ನ ಮಾಡ್ಕೊಂಡು ಗೆದ್ದಿದ್ದು ಕಾಂಗ್ರೆಸ್ ಪಕ್ಷ. ಸ್ಟ್ರಾಟಜಿ ಮಾಡೋದು ತಪ್ಪಲ್ಲ, ಗುರ್ತಿಸೋದು ತಪ್ಪಲ್ಲ ಜನರ ಅಗತ್ಯನ, ಹಾಗೆ ಗುರ್ತಿಸಿ ಗೆದ್ದಿದ್ದಾರೆ. ಸೊ ಏನೋ ನರೇಟಿವ್ಗಳನ್ನ ಬಿಲ್ಡ್ ಮಾಡಿ ಆ ನರೇಟಿವ್ಗಳಿಗೆ ತಕ್ಕ ಹಾಗೆ ಸ್ಟ್ರಾಟಜಿಗಳನ್ನ ರೂಪಿಸ್ಕೊಂಡು ಗೆಲ್ಲಬೇಕಾಗಿರೋದು ರಾಜಕೀಯ ಪಕ್ಷಗಳ ಕೆಲಸ. ಸೆಕ್ಯುಲರ್ ಪಕ್ಷಗಳು ಅದನ್ನ ಮಾಡಿಲ್ಲ ಅಂತಂದ್ರೆ ಸೆಕ್ಯುಲರ್ ಪಕ್ಷಗಳ ವೈಫಲ್ಯ. ಹಾಗೆ ವಿಫಲ ಆಗಿರೋದ್ರಿಂದಾನೇ ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಸೋಲಾಗಿದೆ. ಬಟ್ ತಮಿಳುನಾಡಿನಲ್ಲಿ ಈ ಹಿಂದುತ್ವದ ಪೊಲಿಟಿಕ್ಸ್ ಅಲ್ಲಿ ಬಂದಿಲ್ಲ, ಬರೋದೇ ಇಲ್ಲ, ಬಹಳ ಕಷ್ಟ ಅಲ್ಲಿ ಬರೋದು. ದ್ರವಿಡಿಯನ್ ಪೊಲಿಟಿಕ್ಸ್ ಬಗ್ಗೆ ಮತ್ತು ಎಡಪಂಥದ ಪೊಲಿಟಿಕ್ಸ್ ಬಗ್ಗೆ ತಾವು ಪ್ರಶ್ನೆ ಕೇಳಿದ್ರು. ದ್ರವಿಡಿಯನ್ ಪೊಲಿಟಿಕ್ಸ್ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಮೂಮೆಂಟ್ ಇಂದ ಬೆಳೆದು ಬಂದಂತಹ ರಾಜಕಾರಣ ದ್ರವಿಡಿಯನ್ ರಾಜಕಾರಣ. ಅದು ಅಣ್ಣಾ ಡಿಎಂಕೆ ಅಂತೇಳಿ ಎರಡು ಕವಲುಗಳಾಗಿ ಹೊಡೆದು, ಎರಡೂ ಕವಲುಗಳು ಬೇರೆ ಬೇರೆ ದಾರಿಯಲ್ಲಿ ಸಾಗ್ತಾ ದ್ರವಿಡಿಯನ್ ಸಿದ್ಧಾಂತಗಳನ್ನೇ ಹೇಳ್ಕೊಂಡು ಬೆಳ್ಕೊಂಡು ಬಂದರು. ಬಟ್ ಬೆಳೆದಿದ್ಯಾರು? ಬೆಳೆದಿದ್ದು ಎರಡು ಕುಟುಂಬಗಳು. ದಟ್ ಇಸ್ ದ ಪ್ರಾಬ್ಲಮ್. ಇವತ್ತು ಒಂದು ಕುಟುಂಬ ಇಲ್ಲ, AIADMK ಪರಮಾಧಿಕಾರವನ್ನ ಅನುಭವಿಸ್ತಿದ್ದಂತ ಒಂದು ಕುಟುಂಬ ಇಲ್ಲ, ಅಲ್ಲಿ ನಾಯಕತ್ವದ ವ್ಯಾಕ್ಯೂಮ್ ಇದೆ. ಹಾಗಾಗಿ AIADMK is no more a force. What is the other force? The only force is DMK. DMK ಒಂದು ಡೈನಾಸ್ಟಿಕ್ ಪೊಲಿಟಿಕ್ಸ್ ನ ಒಳಗಡೆ ಹೂತು ಹೋಗಿಬಿಟ್ಟಿದೆ, ಸಿದ್ಧಾಂತ ಮುಖ್ಯ ಆಗೋದಿಲ್ಲ ಅಂತ ಅನ್ನಿಸಿದಾಗ ಜನಗಳಿಗೆ ಹೊಸ ಹೋಪ್ ಆಗಿ ಕಂಡಂತ ವಿಜಯಲ್ಲಿ ಭರವಸೆ ಬಿಡುತ್ತೆ. ಸೊ ವಿಜಯನ ಆಯ್ಕೆ ಮಾಡ್ತಾರೆ. ಅಲ್ಲಿ ಹಿಂದುತ್ವ ಕೆಲಸ ಮಾಡೋದಿಲ್ಲ, ದ್ರವಿಡಿಯನ್ ಪೊಲಿಟಿಕ್ಸ್ ನ ಫೆಟಿಗ್ ಕೂಡ ಕೆಲಸ ಮಾಡಲ್ಲ. ದ್ರವಿಡಿಯನ್ ಪೊಲಿಟಿಕ್ಸ್ ಬಗ್ಗೆ ಫೆಟಿಗ್ ಅಲ್ಲ, ದ್ರವಿಡಿಯನ್ ಪೊಲಿಟಿಕ್ಸ್ ನ ಬಳಸ್ಕೊಂಡು ಬೆಳೆದವರ ಬಗ್ಗೆ ಫೆಟಿಗ್ ಇರೋದು. ಹಾಗಾಗಿ ಜನ್ಜಿ ಬಗ್ಗೆ ನೀವು ಹೇಳಿದ್ರಿ, ಜನ್ಜಿ ಈಸ್ ನಾಟ್ ಸ್ವೇಡ್ ಬೈ ಸಿದ್ಧಾಂತಗಳು. ಇವತ್ತು ಏನೋ ಯಾವುದು ಮಾರ್ಕ್ಸಿಸಮು, ಲೆನಿನಿಸಮು, ಕಮ್ಯುನಿಸಮು, ಯಾವ ಸಿದ್ಧಾಂತಗಳು ಬೇಕಾಗಿಲ್ಲ. ಜನ್ಜಿಗೆ ಬೇಕಾಗಿರೋದು ಇವತ್ತು ನನ್ನ ಮುಂದೆ ಇರುವಂತಹ ಸವಾಲುಗಳಿಗೆ ನಾನು ನೋಡಬೇಕಾದ, ನಾನು ಕಂಡುಕೊಳ್ಳಬೇಕಾದ ಬದುಕಿಗೆ ದಾರಿ ಮಾಡಿಕೊಡೋರು ಯಾರು ಅನ್ನೋದಷ್ಟೇ. ಹಾಗೆ ಯಾರು ದಾರಿ ತೋರಿಸ್ತಾರೋ ಅವ್ರ ಹತ್ರ ಹೋಗ್ತಾರೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಕೇಜ್ರಿವಾಲ್ದು ಯಶಸ್ವಿ ಆಗಿದ್ದೇ ಅವತ್ತಿನ ಜನ್ಜಿಯಿಂದ. ಅವ್ರಿಗೆ ಒಂದು ಹೋಪ್ ಆಗಿ ಕಾಣ್ತು, ಅಯ್ಯೋ ಭ್ರಷ್ಟಾಚಾರ ದಿ ಬಿಗ್ಗೆಸ್ಟ್ ಇಶ್ಯೂ. ವಿಜಯ್ ಇವತ್ತು ತಗೊಂಡಿದ್ದು ಅದೇ ಭ್ರಷ್ಟಾಚಾರದ ಇಶ್ಯೂ. ಭ್ರಷ್ಟಾಚಾರ ಮುಕ್ತ ತಮಿಳುನಾಡನ್ನ ಮಾಡಬೇಕು ಅಂತ ವಿಜಯ್ ಹೊರಟಾಗ, ಆಯ್ತಪ್ಪ ಮಾಡು, ನಮಗೆ ಸಾಕಾಗಿದೆ ಅಂತ ಹೇಳಿ ಅವ್ರ ಜೊತೆ ಹೋದ್ರು. ಎಡಪಂಥೀಯ ರಾಜಕಾರಣ ಪ್ರಸ್ತುತತೆಯನ್ನು ಕಳ್ಕೊಂಡು ಯಾವುದೋ ಕಾಲ ಆಗೋಗಿದೆ. ಇಟ್ ವಾಸ್ ಅನ್ ಇಂಟೆಲೆಕ್ಚುಯಲಿ ಡ್ರಿವನ್, ಇಟ್ ವಾಸ್ ಅನ್ ಇಂಟೆಲೆಕ್ಚುಯಲಿ ಗ್ರೂಮ್ಡ್ ಸಿದ್ಧಾಂತ. ಅದು ಒಂದು ಎಡಪಕ್ಷಗಳೇ ಇಂಟೆಲೆಕ್ಚುಯಲ್ ಶಕ್ತಿಯಿಂದ ಮೇಲೆದ್ದು ಬಂದಂಥವು, ಅರಳದಂಥವು. ಆ ಇಂಟೆಲೆಕ್ಚುಯಲ್ ಪಾವರ್ಟಿ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ, ನಾ ಹೇಳಿದ್ನಲ್ಲ, ಈಗ ಒಂದು 30-40 ವರ್ಷಗಳ ಹಿಂದೆ ಧ್ರುವೀಕರಣದ ರಾಜಕಾರಣ ಶುರುವಾಯ್ತಲ್ಲ, ಆ ಧ್ರುವೀಕರಣದ ರಾಜಕಾರಣದ ಸಮಯದಲ್ಲಿ ನಿಜವಾಗ್ಲೂ ಒಂದು ಮಧ್ಯದ ಜಾಗವನ್ನ, ಸ್ಪೇಸ್ ಅನ್ನ ತಗೊಂಡು ಜನರಿಗೆ ಭರವಸೆ ಕೊಟ್ಟು ಬೆಳೆಯಬಹುದಾಗಿದ್ದ ಸಾಧ್ಯತೆ ಎಡಪಕ್ಷಗಳಿಗಿತ್ತು. ಆದ್ರೆ ಎಡಪಕ್ಷಗಳು ಕೂಡ ಕೇವಲ ಆಂಟಿ ಬಿಜೆಪಿ, ಆಂಟಿ ರೈಟ್ ವಿಂಗ್ ಅನ್ನುವ ವಾದವನ್ನ ಇಟ್ಕೊಂಡು ಅದೇ ದಾರಿನ ಹುಡುಕೊಂಡು ಹೋದಾಗ ನಿಧಾನವಾಗಿ ಬಲಪಂಥ ಶಕ್ತಿಯುತ ಆಗ್ತಾ ಬಂತು. ಎಡಪಂಥ ಲಾಸ್ಟ್ ಇಟ್ಸ್ ರೆಲೆವೆನ್ಸ್. ಇವತ್ತು
ಕೇರಳದಲ್ಲಿ ಏನಾಗಿದೆ ಅಂತಂದ್ರೆ, ನೀವು ಕಳೆದ ಒಂದಿಷ್ಟು ವರ್ಷಗಳಿಂದ ಅಬ್ಸರ್ವ್ ಮಾಡಿದ್ರೆ, ಪಿನರಾಯಿ ವಿಜಯನ್ ಅವರು ಕಮ್ಯುನಿಸ್ಟ್ ಸಿದ್ಧಾಂತದ ಹಿನ್ನೆಲೆ ಇದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ದ ಹೋಲ್ ಪಾರ್ಟಿ ಹ್ಯಾಡ್ ಟರ್ನ್ ಟು ಸಾಫ್ಟ್ ಹಿಂದುತ್ವ. ಯಾಕೆ? ಐಡೆಂಟಿಟಿ ಕ್ರೈಸಿಸ್. ನನಗೆ ನಡೆದು ಅಂತ ಒಂದು ಜಾಗ ಇಲ್ಲಲ್ಲಪ್ಪ, ಸರಿ ಇಲ್ಲೆಲ್ಲ ಒಂದು ಜಾಗ ಸಿಗುತ್ತೆ ನಾವು ಹೋಗೋಣ ಅಂತ ಹೇಳಿ ಹಾಗೆ ಗೊಂದಲದಿಂದ ಎಡಬಿಡಂಗಿತನದಿಂದ ಹೋದಾಗ ಸಿದ್ಧಾಂತ ಸೋಲತ್ತೆ. ಎಡಪಂಥೀಯ ಸಿದ್ಧಾಂತ ಇವತ್ತು ಭಾರತದಲ್ಲಿ ಸೋತಿರೋದು ಈ ತರದೇ ಎಡಬಿಡಂಗಿತನದಿಂದ ಅಂತ ನಾನು ಅನ್ಕೊಂಡಿದ್ದೆ. ದಕ್ಷಿಣ್ ಸರ್, ಈಗ ಕೊನೆಯದಾಗಿ ನಿಮಗೆ ಕೇಳುವ ಪ್ರಶ್ನೆ ಅಂದ್ರೆ, ಈಗ ರಾಷ್ಟ್ರೀಯ ಪಕ್ಷ ಮತ್ತು ಸ್ಥಳೀಯ ಅಂದ್ರೆ ಪ್ರಾದೇಶಿಕ ಪಕ್ಷದ ವಿಚಾರಕ್ಕೆ ಬಂದಾಗ, ಈಗ ಪ್ರಾದೇಶಿಕ ಪಕ್ಷವಾಗಿ TMC ವೆಸ್ಟ್ ಬೆಂಗಾಳಲ್ಲಿತ್ತು, ಅದು ತನ್ನ ಅಸ್ತಿತ್ವವನ್ನು ಈಗ ಸದ್ಯದಲ್ಲಿ ಕಳ್ಕೊಂಡಿದೆ. ಅದರ ಹಿಂದಿನ ಬಾರಿಗೆ ಅರ್ಧದಷ್ಟು ಫಲಿತಾಂಶವನ್ನ ಸೀಟ್ಗಳನ್ನ ಗೆದ್ಕೊಂಡಿದೆ. ಈ ಕಡೆ ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷ ಇನ್ನು ಉಳಿದಿದೆ, ಆದ್ರೆ ಕಾಂಗ್ರೆಸ್ ಅಲ್ಲಿ ತನ್ನ ಹಿಡಿತವನ್ನ ಸಂಪೂರ್ಣ ಸಡಿಲ ಮಾಡ್ಕೊಂಡಾಗಿದೆ. ಹಾಗಾದ್ರೆ ಈಗ ಬಿಜೆಪಿ ಒಂದು ಕಡೆ ಈ ಪ್ರಾದೇಶಿಕ ಪಕ್ಷವನ್ನ ಮೀರಿ ಬೆಳೀತಾ ಇರುವ ನಡುವೆಯೂ ಕಾಂಗ್ರೆಸ್ಸಿಗೆ ಅದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ? ಇದರಲ್ಲಿ ಈ ಬಿಜೆಪಿ ಮತ್ತೆ ಮಿಕ್ಕಿದ ಪಾರ್ಟಿಗಳಲ್ಲಿ ಇವಾಗ ನೀವು ಬಿಜೆಪಿ ತಗೊಂಡ್ರೆ ಅವರು ಈ ಐಡಿಯಾಲಜಿಕಲ್ ಸ್ಪೆಕ್ಟ್ರಮ್ ನೀವು ತಗೊಂಡ್ರೆ, ಸಿದ್ಧಾಂತದ ಸ್ಪೆಕ್ಟ್ರಮ್ ತಗೊಂಡ್ರೆ ಬಿಜೆಪಿ ರೈಟ್ ವಿಂಗ್ ಸ್ಪೇಸ್ ನ ಆಕ್ಯುಪೈ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಅವರು ಇರೋದು ಒಂದೇ ಪಾರ್ಟಿ. ಆದ್ರೆ ಈ ಸೆಂಟರ್ ಮತ್ತೆ ಲೆಫ್ಟ್ ಆಫ್ ಸೆಂಟರ್ ಅಂತ ನೀವು ತಗೊಂಡ್ರೆ ಅಲ್ಲಿ ಮಿಕ್ಕಿದ್ದು ಎಲ್ಲಾ ಪಾರ್ಟಿಗಳು ಇವೆ. ಕಾಂಗ್ರೆಸ್ ಇವೆ, TMC ಇವೆ, ದಳ ಇವೆ, ಮತ್ತೆ LDF ಅಫ್ಕೋರ್ಸ್, ಕಮ್ಯುನಿಸ್ಟ್ಗಳಿದ್ದಾರೆ. ಸೊ ಏನಾಗ್ಬಿಟ್ಟಿದೆ, ಬಿಜೆಪಿ ಒಳಗೆ ರೈಟ್ ವಿಂಗ್ ಬೇರೆ ಪಾರ್ಟಿ ಯಾವುದು ಇಲ್ಲ ಅಲ್ಲಿ. ಅಂದ್ರೆ ಇವಾಗ ಮಹಾರಾಷ್ಟ್ರ ತಗೊಂಡ್ರೆ ಶಿವಸೇನಾ ಆಯ್ತು, ಬಟ್ ಶಿವಸೇನಾ ನಾನು ಹೊಡೆದು ಇವಾಗ ಅದು ಏನ್ ಜಾಸ್ತಿ ದೊಡ್ಡ ಫೋರ್ಸ್ ಆಗಿಲ್ಲ. ಬಿಜೆಪಿ ಮಾತ್ರ ಇರೋದ್ರಿಂದ ಅವ್ರಿಗೆ ಕಾಂಪಿಟಿಷನ್ ಇಲ್ಲ. ಬಟ್ ಇಲ್ಲಿ ಏನಾಗಿದೆ, ಕಾಂಗ್ರೆಸ್ಗೆ ಫುಲ್ ಅಂದ್ರೆ ಮಿಕ್ಕಿದ್ದು ಎಲ್ಲಾ ಪಾರ್ಟಿಗಳು ಕಾಂಗ್ರೆಸ್ ತರದ ಸಿದ್ಧಾಂತ ಇರೋದ್ರಿಂದ ಕಾಂಗ್ರೆಸ್ಗೆ ಕಾಂಪಿಟೇಷನ್ ಜಾಸ್ತಿ ಆಗಿ, ಮತ್ತೆ ಅವರೇ ಅವ್ರ ಪಾರ್ಟಿ ಒಳಗಿರೋ ವೀಕ್ನೆಸ್ ಇಂದ ಅವರು ಇದನ್ನ ಮೀರಿ ಅವರು ಚಾಲೆಂಜ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇದೇ ಒಂಥರದ ಅವ್ರದ್ದು ವೀಕ್ನೆಸ್ ಆಗ್ಬಿಟ್ಟಿರೋ ತರ ಆಗಿದೆ ಇವಾಗ. ಅದಕ್ಕೆ ಕಾಂಗ್ರೆಸ್ಗೆ ಜಾಸ್ತಿ ಅವ್ರಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಮತ್ತೆ ಅವರು ಅವರದಂತ ಅವ್ರಿರೋ ಸಿದ್ಧಾಂತನ ಮತ್ತೆ ಅದನ್ನ ಒಂಥರ ಒಳಗಿಂದ ನೋಡಿ ಅದನ್ನ ಬೇರೆ ರೀತಿನಲ್ಲಿ ಅದನ್ನ ಪ್ರೊಜೆಕ್ಟ್ ಮಾಡ್ಬೇಕು. ಇಲ್ದಿದ್ರೆ ಅವ್ರಿಗೆ ಕಷ್ಟ ಆಗತ್ತೆ, ಮತ್ತೆ ಉಳಿಯೋದೇ ಕಷ್ಟ ಆಗ್ಬೋದು. ಅದೇ ಸಮಯದಲ್ಲಿ ಬಿಜೆಪಿ ತಗೊಂಡ್ರೆ ಬಿಜೆಪಿ ತರದ್ ಒಂದು ಪಾರ್ಟಿ ಬಂದ್ರೆ ಅವಾಗ ಅವ್ರಿಗೂ ಕಾಂಪಿಟೇಷನ್ ಇರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಆ ತರದ್ದು ಏನು ಕಾಣಿಸ್ತಾ ಇಲ್ಲ. ಅನಂತ್ ಚಿನಿಯರ್ ಸರ್, ನೀವು ಆಗ್ಲೇ ಹೇಳಿದ್ರಿ, ಅಂದ್ರೆ ಜನ್ಸಿಗಳಾಗ್ಲಿ ಹೊಸ ಮತದಾರರಾಗ್ಲಿ ಮತ್ತೆ ಈ ಬೇರೆ ಬೇರೆ ರೀತಿಯ ಈ ತುಷ್ಟೀಕರಣವನ್ನು ನೋಡಿ ಬೇಸರಗೊಂಡಿರುವಂತಹ ಮತದಾರರು ಸಹಜವಾಗಿ ಬಿಜೆಪಿ ಕಡೆಗೆ ಒಲವು ತೋರಿದ್ದಾರೆ. ವೆಸ್ಟ್ ಬೆಂಗಾಳಲ್ಲಿ, ತಮಿಳುನಾಡಲ್ಲಿ ವಿಜಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಿರಿ. ಅಂದ್ರೆ ಅವರಿಗೆ ವಿಚಾರ ಏನಾಗಿತ್ತು ಅನ್ನೋದು, ಅಭಿವೃದ್ಧಿ ನಮಗೆ ಬೇಕು, ಇದೆಲ್ಲ ಬಿಟ್ಟು ಈ ವಿಚಾರಗಳನ್ನೆಲ್ಲ ಬಿಟ್ಟು ಅಂತ. ಬಿಜೆಪಿಯಿಂದ ಇದು ಸಾಧ್ಯನಾ? ನಮಗೆ ಈಗ ಉಳಿದ ರಾಜ್ಯಗಳಲ್ಲಿ, ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಅದು ಕಾಣಿಸ್ತಾ ಇದೆ. ಕೇಂದ್ರದಲ್ಲೂ ಕೂಡ ಬಿಜೆಪಿ NDAನೇ ಅಧಿಕಾರದಲ್ಲಿದೆ. ಮತ್ತೆ ಈಗ TVK ತಗೊಂಡ್ರೆ ವಿಜಯ್ಗೆ ಅನುಭವದ ಕೊರತೆ, ಅವರಿಂದ ಬರೇ ನಿರೀಕ್ಷೆಯನ್ನ ಮಾಡಿಟ್ಕೊಂಡಿದ್ದಾರೆ. ಬಟ್ ಅವರಿಗೆ ಅದು ಸಾಧ್ಯ ಅಂತ ಅನಿಸುತ್ತಾ? ಈ ಚುನಾವಣೆಯ ಫಲಿತಾಂಶ ನಮ್ಮ ಒಟ್ಟು ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡುವ ರಾಜಕಾರಣಕ್ಕೆ ಯಾವ ರೀತಿ ಪರಿಹಾರ ಕೊಡಬಹುದು? ನಿರೀಕ್ಷೆಯ ಮಟ್ಟವನ್ನ ಮುಟ್ಟೋದಿದೆಯಲ್ಲ, ಅದು ಅತ್ಯಂತ ದೊಡ್ಡ ಚಾಲೆಂಜ್. ಕೇಜ್ರಿವಾಲ್ ಫೇಸ್ ದ ಚಾಲೆಂಜ್. ಕೇಜ್ರಿವಾಲ್ ತಕ್ಕ ಮಟ್ಟಿಗೆ ಏನೇನೋ ಒಂದಿಷ್ಟು ಕೆಲಸ ಮಾಡಿದ್ರು ಕೂಡ ಇವೆಂಚುಯಲಿ ಒಂದು ರಾಜ್ಯವನ್ನ ನಡೆಸುವಂತಹ ಸಿಕ್ಕುಗಳಿದೆಯಲ್ಲ, ಬ್ಯೂರೋಕ್ರಾಟಿಕ್ ಹ್ಯಾಸಲ್ಸ್ ಇದೆಯಲ್ಲ, ಅಡ್ಮಿನಿಸ್ಟ್ರೇಟಿವ್ ಹ್ಯಾಸಲ್ಸ್ ಇದೆಯಲ್ಲ, ಅದನ್ನ ಮೀರಿ ಕೆಲಸ ಮಾಡೋದಿಕ್ಕೆ ತುಂಬಾ ಚಾಣಾಕ್ಷತನ ಬೇಕಾಗತ್ತೆ, ಒಂದಿಷ್ಟು ಅನುಭವಿಗಳ ಪಡೆ ಬೇಕಾಗತ್ತೆ ಜೊತೆಗೆ. ಅದು ವಿಜಯ್ ಜೊತೆ ಇದೆಯಾ? ಐ ಡೋಂಟ್ ನೋ. ಬಟ್ ಎರಡು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು ಈ ಎಲೆಕ್ಷನ್ ಇಂದ ಹೊರಗೆ ಬಂದಿದೆ ಅಂತ ಅನ್ಸುತ್ತೆ ನನಗೆ, ಎಮರ್ಜ್ ಆಗಿದೆ ಅಂತ ಹೇಳಿ. ಒಂದು, ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಗೆದ್ದಿರುವುದು ಭಾರತೀಯ ಜನತಾ ಪಕ್ಷದ ಬಲದಿಂದ ಅಂತಲ್ಲ, ಭಾರತೀಯ ಜನತಾ ಪಕ್ಷದ ಹೆಸರು ಇಟ್ಕೊಂಡು ಹಿಮಂತ ಬಿಸ್ವಾ ಶರ್ಮಾ ತನ್ನ ಸ್ವಂತ ಶಕ್ತಿಯಿಂದ ಗೆದ್ದಿರೋದು, ರೈಟ್? ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಉಳಿದವರೆಲ್ಲ ಸೇರಿ ಏನೋ ಒಂದು ಅಲಯನ್ಸ್ ಮಾಡ್ಕೊಂಡು ಅಲ್ಲಿ ಗೆದ್ರಲ್ಲ, ಅಲ್ಲಿ ಫಡ್ನವೀಸ್ ನಾಯಕತ್ವ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನಾಯಕತ್ವ.
ಈ ತರದ ಸ್ಟ್ರಾಂಗ್ ರೀಜನಲ್ ಲೀಡರ್ಗಳು ಬಂದಾಗ ದೇರ್ ಈಸ್ ಎ ಪಾಸಿಬಿಲಿಟಿ ಬಿಜೆಪಿ ಅಂತಹ ಒಂದು ಹೆಜಮೋನಿಕ್ ಪಾರ್ಟಿ ಕೂಡ ನಾಳೆ ತುಂಬಾ ಡೆಮೊಕ್ರೆಟಿಕ್ ಆಗಲೇಬೇಕಾದ ಅನಿವಾರ್ಯತೆಗೆ ಬೀಳ್ಬಹುದು. ದಟ್ಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇನ್ನೊಂದು ನನಗನ್ಸಿದ್ದು, ವಿಜಯ್ ಗೆಲುವಿದೆಯಲ್ಲ, ಇದು ಹೋಪ್ ಕೊಡ್ಬೇಕು ತುಂಬಾ ಜನಕ್ಕೆ, ತುಂಬಾ ರಾಜ್ಯಗಳಿಗೆ ಅಂತ ನಂಗನ್ಸದು. ತೃಣಮೂಲ ಕಾಂಗ್ರೆಸ್ ತರದ ಒಂದು ಪ್ರಾದೇಶಿಕ ಪಕ್ಷ ನೆಲಕಚ್ಚಿದೆ, ನೋ ಡೌಟ್. DMK ತರದ ಒಂದು ಪ್ರಾದೇಶಿಕ ಪಕ್ಷ ನೆಲಕಚ್ಚಿದೆ, ನೋ ಡೌಟ್. ಕೇಜ್ರಿವಾಲ್ ದೆಹಲಿಯಲ್ಲಿ ನೆಲಕಚ್ಚಿದ್ರು, ನೋ ಡೌಟ್. ಪ್ರಾದೇಶಿಕ ಪಕ್ಷಗಳಿಗೆ ಭವಿಷ್ಯವೇ ಇಲ್ಲವೇನೋ ಬಿಜೆಪಿ ಎನ್ನುವ ಒಂದು ಎಲೆಕ್ಷನ್ ಜಗರ್ನಾಟ್ ಮುಂದೆ ಅಂತ ಅನ್ನಿಸಿದ್ರು ಕೂಡ ವಿಜಯ್ ಗೆಲುವಿದೆಯಲ್ಲ, ಅದು ನಮ್ಗೆ ಕೊಡೋ ಹೋಪ್ ಏನಂತಂದ್ರೆ, ನೀವು ನಿಜವಾಗಿಯೂ ಪ್ರಾಮಾಣಿಕವಾಗಿ ಒಂದು ಭರವಸೆ ಹುಟ್ಟಿಸೋ ತರದ ಒಂದು ಫೋರ್ಸ್ ಆಗಿ ನೀವು ಬೆಳಿಲಿಕ್ಕೆ ಸಾಧ್ಯ ಇದ್ರೆ, ಎಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇದ್ರೆ, ಮೂರನೇ ಶಕ್ತಿಗೆ ಎಲ್ಲ ರಾಜ್ಯಗಳಲ್ಲೂ ಅವಕಾಶ ಇದೆ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಚರ್ಚೆ ಆಗಿತ್ತು. ನಮ್ಮ ಜೊತೆಗೆ ಸುಮಾರು ಹೊತ್ತು ಮಾತನಾಡಿದಂತ ಹಿರಿಯ ಪತ್ರಕರ್ತರಿಬ್ಬರಿಗೂ ಧನ್ಯವಾದಗಳು. ಮತ್ತೊಂದು ಚರ್ಚೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.